ನಮಸ್ಕಾರ ವೀಕ್ಷಕರೇ, ನಾನು ಹನುಮಂತ ಹಾಲಗಿರಿ. ಇವತ್ತು ಕರ್ನಾಟಕದ ಪ್ರಾದೇಶಿಕತೆ ಬಗ್ಗೆ ಮಾತಾಡಲಿಕ್ಕೆ ಜ್ಞಾನಮಧು ಕಲ್ಹಳ್ಳಿ ಅಂತ ಒಬ್ಬ ಕನ್ನಡ ಪರ ಚಿಂತಕರು, ಕನ್ನಡ ಪರ ಹೋರಾಟಗಾರರು, ಕನ್ನಡದ ಪಾಲಿಸಿ ಮೇಕಿಂಗಲ್ಲಿ ತೊಡಗಿಸಿಕೊಂಡಿರುವಂತಹ ಜ್ಞಾನಮಧು ಕಲ್ಹಳ್ಳಿ ಅವರು ನಮ್ಮ ಜೊತೆಗೆ ಇವತ್ತಿದ್ದಾರೆ. ಅವರು ಹಿಂದಿ ಹೇರಿಕೆ ವಿರುದ್ಧ ಕನ್ನಡ ಪರವಾದ ಅಧಿಕಾರಿಗಳಿಗೆ ಕನ್ನಡ ಕಲಿಕೆ ಯಾಕೆ ಅಗತ್ಯ ಅಂತ ಪಾಲಿಸಿ ಮೇಕಿಂಗನ್ನು ಕಾನೂನನ್ನು ವಿಧೇಯಕವನ್ನು ರೂಪಿಸುವಲ್ಲಿ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ಕರ್ನಾಟಕ ಪ್ರಾದೇಶಿಕತೆ ಬಗ್ಗೆ ಅವರು ಹಂಚಿಕೊಳ್ತಾ ಇದ್ದಾರೆ. ನಮ್ಮ ದಿನನಿತ್ಯದ ಜಂಜಡದ ಬದುಕಲ್ಲಿ ಈ ಪ್ರಾದೇಶಿಕತೆ ಅನ್ನುವಂಥ ಒಂದು ಪದನೇ ಕನ್ನಡದೇ ಪದ ಆದರೂ ಕೂಡ ಒಂದು ರೀತಿ ಇದು ಕಬ್ಬಿಣದ ಕಡಲೆ ಇದ್ದಂಗೆ. ಅವ್ರ ಬದುಕಿನ ಒತ್ತಡಗಳೇ ಅವ್ರಿಗೆ ಸಾಕಷ್ಟು ಅನಿವಾರ್ಯ ಆಗಿರ್ತವೆ. ಅಂಥ ಸಂದರ್ಭದಲ್ಲಿ ನಾವು ಇದನ್ನು ಕೂಡ ಅರ್ಥ ಮಾಡಿಕೊಂಡು ಕನ್ನಡದ ಪ್ರಾದೇಶಿಕತೆ ಬಗ್ಗೆ ಕೆಲಸ ಮಾಡೋದು, ಅದ್ರ ಬಗ್ಗೆ ಅರಿವು ಮೂಡಿಸ್ಕೊಂಡು ಹೋರಾಟ ಮಾಡುವುದು ಬಹಳಷ್ಟು ಮುಖ್ಯ ಆಗುತ್ತೆ. ಆ ವಿಚಾರವಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಫಸ್ಟು ನಾನು ಮೊದಲಿಗೆ ನಿಮ್ಗೆ ಕೇಳೋದು, ಈ ಪ್ರಾದೇಶಿಕತೆ, ಕರ್ನಾಟಕ ಪ್ರಾದೇಶಿಕತೆ ಅಂದ್ರೆ ಏನು, ಅದನ್ನ ಸರಳವಾಗಿ ಜನರಿಗೆ ಹೇಗೆ ತಲುಪಿಸ್ಬೋದು ಅಂತ. ನಮಸ್ಕಾರ. ಪೀಪಲ್ ಮಾಧ್ಯಮದವರು ನನ್ನನ್ನು ಇವತ್ತು ಕರೆಸಿ ಈ ಒಂದು ವಿಚಾರ ವೇದಿಕೆಗೆ ಕರೆಸಿ ಇದರ ಬಗ್ಗೆ ಜನರಿಗೆ ಮುಟ್ಟಿಸೋದಕ್ಕೋಸ್ಕರ ಕರೆದಿರೋದಕ್ಕೆ ನಾನು ಧನ್ಯವಾದ ಹೇಳ್ತಾ, ಸರ್ ಇವಾಗ ಏನಂದರೆ ಪ್ರಾದೇಶಿಕತೆ ಅಂದರೆ ಇವಾಗ ನಮಗೆಲ್ಲ ತುಂಬ ಸಿಂಪಲ್ ಆಗಿ ಮಾತಾಡಬೇಕಂದ್ರೆ, ನಮಗೆ ಫಸ್ಟ್ ಹುಟ್ಟುತ್ತಾ ನಮಗೆ ಬೇಕಾಗಿರೋದು ನಮ್ಮ ಮನೆ. ಸೊ ನಮಗೆ ಅಪ್ಪ ಅಮ್ಮ ಮುಖ್ಯ, ನನ್ನ ಮಕ್ಕಳು ನನ್ನ ಹೆಂಡತಿ ಮುಖ್ಯ ಆಗ್ತಾರೆ. ಆಮೇಲೆ ನಮ್ಮ ಸ್ನೇಹಿತರು ಮುಖ್ಯ ಆಗ್ತಾರೆ. ನಮಗೆ ಚಿಕ್ಕ ವಯಸ್ಸಿಂದ ನಾವು ಬೆಳೆದು ಅಚೀವ್ ಮಾಡುವಾಗ ಯಾರೋ ಸುತ್ತಮುತ್ತ ಇರ್ತಾರೆ, ಅವರು ನಮಗೆ ಮುಖ್ಯ ಆಗ್ತಾರೆ. ಅದಾದಮೇಲೆ ನಾವು ಯಾವಾಗ ನಮ್ಮ ಹೊಟ್ಟೆ ತುಂಬಿಸ್ಕೋತೀವೋ ಸುತ್ತಮುತ್ತಲಿರೋರಿಗೆ ನಾವು ಒಂದು ಸಹಾಯ ಮಾಡ್ತೀವಿ. ಅದೇ ರೀತಿ ಆಮೇಲೆ ನಾಡಿಗೆ ಸಹಾಯ ಮಾಡ್ತೀವಿ, ಆಮೇಲೆ ದೇಶಕ್ಕೆ ಸಹಾಯ ಮಾಡ್ತೀವಿ, ಆಮೇಲೆ ಗ್ಲೋಬಲ್ ಪರ್ಸನ್ ಆಗ್ತೀವಿ. ಇದು ಒಂದು ನಮ್ಮ ಜೀವನದ ಶೈಲಿ. ಸೊ ನಮ್ಮ ಪ್ರಾದೇಶಿಕತೆ ಅಂದವಾಗ ಏನಾಗುತ್ತೆ, ಇವಾಗ ನಮ್ಮ ಕರ್ನಾಟಕ ಬಂದು ನಮ್ಮ ನಾಡು. ಸೊ ಕರ್ನಾಟಕದಲ್ಲಿ ನಮ್ಮ ಒಂದು ಸಂವಿಧಾನದಲ್ಲಿ ರಚನೆ ಆಗಿರೋದು ಭಾಷಾವಾರು ಪ್ರಾಂತ್ಯವಾಗಿ ರಚನೆ ಆಗಿರೋದು. ಇದು ಧರ್ಮ ಇಟ್ಕೊಂಡಾಗಿರುವಂಥ ರಾಜ್ಯ ಅಲ್ಲ, ಇದು ಭಾಷಾವಾರು ಪ್ರಾಂತ್ಯಗಳಿವು. ಸೊ ನಮಗೆ ಭಾಷೆಯನ್ನು ಇಟ್ಕೊಂಡು ನಮ್ಮ ಒಗ್ಗಟ್ಟುತನ ಮತ್ತು ನಮ್ಮ ಒಂದು ಸೌಹಾರ್ದತನ ಮತ್ತು ನಮ್ಮ ಏಳಿಗೆ, ಎಕನಾಮಿಕಲ್ ಡೆವಲಪ್ಮೆಂಟು, ಸೋಷಿಯಲ್ ಡೆವಲಪ್ಮೆಂಟು, ಎಲ್ಲ ರೀತಿಯ ಒಂದು ನಮ್ಮ ಬೆಳವಣಿಗೆ ನಾವು ಒಂದು ಭಾಷೆ ಮುಖಾಂತರ ನಾವು ಹೋಗೋದು ಈ ನಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ ಒಂದು ಮಾಡ್ಕೊಂಬಂದಿರೋದು ಸುಮಾರು 67 ವರ್ಷದಿಂದ. ಸೊ ಏನಂದರೆ ನಮಗೆ ಪ್ರಾದೇಶಿಕತೆ ಅಂದರೆ ನಮ್ಮ ಏನು 7 ಕೋಟಿ ಜನಗಳಿದ್ದಾರೆ, ಅಷ್ಟು ಜನಗಳ ಏನು ಹಕ್ಕುಗಳೇನಿದ್ದಾವೆ ಅದನ್ನು ಪಡ್ಕೊಬೇಕು. ನಮ್ಮ ಡಿಮಾಂಡ್ಸ್ ಏನಿದೆ ಅದನ್ನು ನಾವು ಸರಿಯಾಗಿ ಪಡ್ಕೊತಾ ಇದ್ದೀವಾ ಇಲ್ವಾ, ಪಡ್ಕೊಂಡೇ ಇದ್ರೆ ಹೇಗೆ ಪಡ್ಕೋಬೇಕು, ನಮಗೆ ಎಲ್ಲಿ ತೊಂದರೆ ಆಗ್ತಾ ಇದೆ, ಸರ್ಕಾರ ಯಾಕೆ ನಮ್ಮ ಕರೆಗಳಿಗೆ ಹೋಗೋಕ್ಕಾಗ್ತಾ ಇಲ್ಲ, ಕೇಂದ್ರ ಸರ್ಕಾರ ಯಾಕೆ ನಮಗೆ ಸಹಾಯ ಮಾಡೋಕ್ಕಾಗ್ತಾ ಇಲ್ಲ, ಇದನ್ನೆಲ್ಲ ನಾವು ಅನಲೈಸ್ ಮಾಡಿ ನಮ್ಮ ಒಂದು ಜನಗಳ ಏಳಿಗೆನ ನಾವು ಹೋರಾಟ ಮಾಡಿ ಅಥವಾ ಅವೇರ್ನೆಸ್ ತಂದು ನಾವು ಪಡ್ಕೊಬೇಕು. ಅದು ನಮ್ಮ ಹಕ್ಕು. ಸೊ ಈ ಹಕ್ಕನ್ನ ಪಡ್ಕೊಳೋದು ನಮ್ಮ ಒಂದು ರಾಜ್ಯದಲ್ಲಿರುವ ಜನತೆಗಳು ನಮ್ಮ ಹಕ್ಕು, ಮೂಲಭೂತ ಹಕ್ಕು ಮತ್ತು ಹಕ್ಕುಗಳು ಎರಡನ್ನು ಪಡ್ಕೊಳೋದಕ್ಕೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಲ್ಲ, ಅದು ನಮ್ಮ ಪ್ರಾದೇಶಿಕತೆ. ಸೊ ಇದೇ ರೀತಿ ನಮ್ಮ ಭಾರತ ಒಕ್ಕೂಟದಲ್ಲಿ 30 ರಾಜ್ಯಗಳಿದ್ದಾವೆ. ಸೊ ಎಲ್ಲ ರಾಜ್ಯಗಳಲ್ಲಿ ಅದಕ್ಕೆ ಆಗಿರೋ ಚೀಫ್ ಮಿನಿಸ್ಟರ್ ಇರ್ತಾರೆ, ಅದಕ್ಕೆ ಆಗಿರುವಂಥ ಒಂದು ಸಿಸ್ಟಮ್ ಇರುತ್ತೆ, ಒಂದು MLAs ಇರ್ತವೆ. ಅವರವರ ರಾಜ್ಯಗಳ ಏಳಿಗೆಗಳು ಅವರ ರಾಜ್ಯದವ್ರು ನೋಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾವುಗಳು 90 ಭಾಗ ನಮ್ಮ ರಾಜ್ಯದ ಏಳಿಗೆ, ನಮ್ಮ ರಾಜ್ಯದ ಜನಗಳ ಏಳಿಗೆಗಳು ಮತ್ತು ನಮ್ಮ ಮುಂದಿನ ಪೀಳಿಗೆ ಏಳಿಗೆಗಳ ಬಗ್ಗೆ ನಾವು ಗಮನ ಹರಿಸಬೇಕು, ಹೋರಾಟ ಮಾಡಬೇಕು, ಅದನ್ನು ಪಡ್ಕೋಬೇಕು. ಇದು ಪ್ರಾದೇಶಿಕತೆ ಅಂತ. ಖಂಡಿತವಾಗ್ಲೂ ಇದು ಒಂದು ಒಕ್ಕೂಟ ದೇಶ ಆಗಿರೋದ್ರಿಂದ 10 ಭಾಗ ನಮ್ಮ ಒಂದು ಏನು ಸಮಯಗಳು, ಹೋರಾಟಗಳು, ಚಿಂತನೆಗಳು ದೇಶದ ಬಗ್ಗೆನೂ ಇರಬೇಕಾಗತ್ತೆ. ಯಾಕಂದರೆ ಎಲ್ಲರೂ ಇಲ್ಲದೆ ಇದ್ರೆ ಬಂದೆ. ಈಗ ನಾವು ಭಾರತ ಅನ್ನೋ ಒಂದು ರಾಷ್ಟ್ರ ಕಲ್ಪನೆಯಲ್ಲಿ ದೇಶದಲ್ಲಿ ಬದುಕ್ತಾ ಇದ್ದೀವಿ. ನಾವು ಭಾರತದ ರಾಷ್ಟ್ರೀಯತೆ ಅಂತ ಮಾತಾಡುವಾಗ ಮತ್ತೆ ಕನ್ನಡ ರಾಷ್ಟ್ರೀಯತೆ ಅಥವಾ ಪ್ರಾದೇಶಿಕತೆ ಯಾಕೆ ಬೇಕಾಗುತ್ತೆ? ನಾವು ಒಂದು ದೇಶದ ಅಡಿಯಲ್ಲಿ ಆಲ್ರೆಡಿ ಬದುಕ್ತಾ ಇದ್ದೀವಿ, ಕನ್ನಡ ಪ್ರಾದೇಶಿಕತೆ ಯಾಕೆ ಬೇಕು ಅಂತ. ಇವಾಗ ಒಂದು ಒಕ್ಕೂಟ ಅಂತ ಇದು ಒಕ್ಕೂಟ ವ್ಯವಸ್ಥೆ. ಇದು ಅಂದರೆ ಫೆಡರಲ್ ಸ್ಟ್ರಕ್ಚರ್ ಅಂತ ಏನು ಹೇಳ್ತೀವಿ, ಇದಕ್ಕೆ ಪ್ರಧಾನಮಂತ್ರಿನೇ ಎಲ್ಲ ರಾಜ್ಯ ನೋಡ್ಕೊಳ್ಳೋದಿಲ್ಲ. ಇದನ್ನು ನೋಡ್ಕೊಳ್ಳೋದಕ್ಕೆ ಚೀಫ್ ಮಿನಿಸ್ಟರ್ ಇದ್ದಾರೆ, ಮತ್ತು ಪಂಚಾಯತಿಯಿಂದ ಶುರು ಆಗುತ್ತೆ. ಪಂಚಾಯತಿನಲ್ಲಿ ಅಧ್ಯಕ್ಷರು ಇರ್ತಾರೆ. ಅದಾದಮೇಲೆ ಪಟ್ಟಣದಲ್ಲಿ ಮತ್ತು ನಗರದಲ್ಲಿ ಒಂದು ಬೆಂಗಳೂರು ಅಂತ ಒಂದು ದೊಡ್ಡ ನಗರಕ್ಕೆ ಅದಕ್ಕೆ ಆಗಿರೋ ಒಂದು BBMP ಅಂತ ಸಪ್ರೇಟ್ ಒಂದು ವಿಂಗ್ ಇರುತ್ತೆ, ಅದಕ್ಕೆ ಸೆಲೆಕ್ಷನ್ ಇರುತ್ತೆ. ಸೊ ಪ್ರತಿಯೊಂದನ್ನು ನಾವು ಬ್ರೇಕ್ ಡೌನ್ ಮಾಡಿನೇ ನೋಡ್ಕೋಬೇಕಾಗತ್ತೆ. ಒಂದು ಆಡಳಿತ ಪ್ರಪಂಚದಲ್ಲಿ ಎಲ್ಲೇ ಆಗಲಿ ಅದನ್ನು ಬ್ರೇಕ್ ಡೌನ್ ಮಾಡಬೇಕು, ಒಬ್ಬನ ಕೈನಲ್ಲಿ ಆಗೋದಿಲ್ಲ. ಈ ಏನು ಬ್ರೇಕ್ ಡೌನ್ ಮಾಡಿದ್ದಾರೆ ರಾಜ್ಯಗಳಾಗಿ ಬ್ರೇಕ್ ಡೌನ್ ಮಾಡೋದ್ರಿಂದ ರಾಜ್ಯಗಳಿಗೆ ಒಂದಷ್ಟು ಶಕ್ತಿಗಳು ಕೊಟ್ಟಿದೆ ಸಂವಿಧಾನ.
ಅದೇ ರೀತಿ ಒಂದು ದೇಶ ಕಾಯುವಂಥ ಒಬ್ಬ ಪ್ರಧಾನಿಗೆ ಮತ್ತು ಅದಕ್ಕಾಗಿರೋ ಒಂದು ಸರ್ಕಾರಕ್ಕೆ ಒಂದಷ್ಟು ಶಕ್ತಿಗಳು ಕೊಟ್ಟಿದೆ. ಆ ಶಕ್ತಿಗಳನ್ನ ನಾವು ಉಪಯೋಗಿಸ್ಕೊಂಡು ನಮ್ಮ ಲಿಮಿಟ್ನಲ್ಲಿ ನಾವು ನೋಡ್ಕೋಬೇಕು. ಸೊ ಎಲ್ಲರೂ ಬೇಕು, ಇಲ್ಲಿ ಪ್ರಧಾನಿನೂ ಬೇಕು, ಇಲ್ಲಿ ಚೀಫ್ ಮಿನಿಸ್ಟ್ರು ಬೇಕು, ಇಲ್ಲೊಬ್ಬ ಪಂಚಾಯತಿ ಅಧ್ಯಕ್ಷನೂ ಬೇಕು, ಅದಕ್ಕೆ ಮೆಂಬರು ಬೇಕು. ಪ್ರತಿಯೊಬ್ಬರಿಂದ ಕಾಂಟ್ರಿಬ್ಯೂಷನ್ ಆಗೋದೇ ಈ ಪ್ರಜಾಪ್ರಭುತ್ವ ಅಂತ. ಅದಕ್ಕೋಸ್ಕರ ನಮಗೆ ಪ್ರಧಾನಿ ಒಬ್ಬರೇ ಅಥವಾ ಚೀಫ್ ಮಿನಿಸ್ಟರ್ ಒಬ್ಬರೇ, ಒಂದೇ ಪಕ್ಷ ಒಂದೇ ಧರ್ಮ ಅನ್ನೋದು ಈ ದೇಶದಲ್ಲಿ ನಿಜವಾಗ್ಲೂ ವರ್ಕೌಟ್ ಆಗೋದಿಲ್ಲ. ಅದು ಪ್ರತಿಯೊಂದು ಮನೆಯಲ್ಲಿ ಹೇಗೆ ನಾವು ಒಬ್ಬೊಬ್ಬರು ತಾಯಿ ಒಂದು ಮಕ್ಕಳು ನೋಡ್ಕೊಳೋದು, ತಂದೆ ಒಂದು ದುಡಿದು ತಂದಾಕೋದು, ಏನು ನಾವು ಈ ಥರ ಸಿಸ್ಟಮ್ ಮಾಡ್ಕೊಂಡಿದ್ದೀವಿ. ಪ್ರತಿಯೊಂದು ಹಂತದಲ್ಲೂ ನಮಗೆ ರಾಷ್ಟ್ರೀಯತೆ ಮತ್ತು ಏನು ಹೇಳ್ತೀವಿ ಪ್ರಾದೇಶಿಕತೆ ಎರಡು ಜೊತೆಲೆ 50-50 ಭಾಗ ಎರಡು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಜೀವನ ಮಾಡಬೇಕಾಗತ್ತೆ. ಕೆಲವು ಪಕ್ಷಗಳು ಅಥವಾ ಕೆಲವು ಸಂಘಟನೆಗಳು, ಕೆಲವು ವ್ಯಕ್ತಿಗಳು ಹೇಳ್ತಾರೆ ನಮಗೆ ದೇಶ ಮುಖ್ಯ, ರಾಷ್ಟ್ರ ಮುಖ್ಯ, ನಾವು ರಾಷ್ಟ್ರೀಯತೆ ಇಲ್ಲದಾಗ ಇವೆಲ್ಲ ಬಿಟ್ಬಿಡ್ಬೇಕು ಅಂತ. ಒಂದು ಈ ಪ್ರಾದೇಶಿಕತೆ ಮತ್ತು ರಾಷ್ಟ್ರೀಯತೆ ಮಧ್ಯೆ ಒಂದು ಸಣ್ಣ ಅಲ್ಲಿ ಕನ್ಫ್ಯೂಷನ್ ತರದಿದೆ. ಅದೇ ಅವ್ರಿಗೆ ಕನ್ಫ್ಯೂಷನ್ ಮಾಡಿದ್ದಾರೆ. ಇದು ಒಂದು ಪ್ರಮೋಷನ್ ಓಟ್ಗೋಸ್ಕರ ಇದು ಕನ್ಫ್ಯೂಷನ್ ಮಾಡಿಟ್ಟಿದ್ದಾರೆ. ನೀವು ಅಮೆರಿಕ ಯಾವುದೇ ಒಂದು ಡೆವಲಪ್ಡ್ ನೇಷನ್ಗೆ ಹೋಗಿ, ದ ಮೋಸ್ಟ್ ಡೆವಲಪ್ಡ್ ನೇಷನ್ ಇನ್ ದ ವರ್ಲ್ಡ್ ಏನು ಅಮೆರಿಕ ಅಂತ ಹೇಳ್ತೀವಿ, ಅದು ಒಕ್ಕೂಟ ವ್ಯವಸ್ಥೆ. ಪ್ರತಿಯೊಂದು ರಾಜ್ಯಕ್ಕೂ ಅದಕ್ಕೆ ತುಂಬ ಸ್ವಾಯತ್ತತೆ ಕೊಟ್ಟಿದ್ದಾರೆ. ಅದು ಇಂಟರ್ಫಿಯರ್ ಆಗೋದಿಲ್ಲ, 90 ಭಾಗ ಇಂಟರ್ಫಿಯರ್ ಆಗಲ್ಲ. ಏನು ಪ್ರೈಮ್ ಮಿನಿಸ್ಟರ್ ಇಂಟರ್ಫಿಯರ್ ಆಗೋದಿಲ್ಲ ಅದಕ್ಕೆ. ಅದಕ್ಕೆ ಡೆವಲಪ್ಮೆಂಟ್ ಯಾವ ಥರ ಆಗಿದೆ, ನೀವು ಒಂದೊಂದು ರಾಜ್ಯಗಳಿಗೆ ಹೋದರೆ ಒಂದು ಪ್ರವಾಸೋದ್ಯಮ ಇರ್ಬೋದು, ಪ್ರತಿಯೊಂದರ ವಿಶೇಷತೆ ಇದೆ. ಪ್ರತಿಯೊಂದು 50 ರಾಜ್ಯಗಳಿಗೆ ಬಾವುಟಗಳಿದ್ದಾವೆ, 50 ರಾಜ್ಯಗಳು ಬಾವುಟ ಇದ್ದಾವೆ. ಅದು ಅಫಿಷಿಯಲ್ ಬಾವುಟ, ಮತ್ತೆ ಅವರ ದೇಶದ ಬಾವುಟ ಮತ್ತೆ ರಾಜ್ಯದ ಬಾವುಟ ಜೊತೆಗೆ ನಮ್ಮಲ್ಲೂ ಕೂಡ ಈಗ ನಮ್ಮ ಎಲ್ಲ ರಾಜ್ಯಗಳಿಗೂ ಬಾವುಟಗಳಿದಾವಲ್ಲ. ನಮ್ದ್ರಲ್ಲಿ ಬಾವುಟಗಳಿಲ್ಲ ಭಾರತದಲ್ಲಿ. ನಾವೇನಾದ್ರು ಕನ್ನಡ ಬಾವುಟ ಆರಿಸಿದ್ರೆ ನೀವು ಸಪರೇಟಿಸ್ಟ್ ಅಂತ ಹೇಳ್ತಾರೆ. ಅರೆ ಕರ್ನಾಟಕನ ನಾವೆಲ್ಲ ಸೇರ್ಕೊಂಡು ದೊಡ್ಡ ಮಟ್ಟದಲ್ಲಿ ಬೆಳೆಸ್ತಾ ಇದೀವಪ್ಪ. ನಾವು ಬೆಳೆಸಿದ್ರೇನೆ GST ಜಾಸ್ತಿ ಬರೋದು. ಆ GST ಇಂದಾನೆ ಉತ್ತರ ಭಾರತದಲ್ಲಿ ಇರುವಂತ 5-6 ಏನು ಅಲ್ಲ. ಒಂದು ಸಣ್ಣ ಕ್ಲಾರಿಫಿಕೇಶನ್, ನಮ್ಮ ದೇಶದ ಎಲ್ಲಾ ರಾಜ್ಯಗಳಿಗೂ ಬಾವುಟ ಇಲ್ಲ. ತಮಿಳುನಾಡಿಗಿಲ್ಲ ಬಾವುಟ ಇಲ್ಲ, ಪಕ್ಷಿಗಳಿಗಿದಾವೆ, ರಾಜ್ಯಕ್ಕೆ ಅಂತ ಇಲ್ಲ. ಇಡೀ ಭಾರತದಲ್ಲಿ ಒಂದು ರಾಜ್ಯಕ್ಕೆ ಒಂದು ಭಾಷೆ ಮತ್ತು ಒಂದು ರಾಜ್ಯ ಎರಡು ಕ್ಲಬ್ ಆಗಿರುವಂಥ ಒಂದು ಬಾವುಟ ಅಂದರೆ ನಮ್ಮ ಕನ್ನಡದ ಬಾವುಟ. ಅದಕ್ಕೆಲ್ಲ ನಾವು ಹೆಮ್ಮೆ ಪಡಬೇಕು. ಅದೇ ರೀತಿ ಬೇರೆ ರಾಜ್ಯದವರನ್ನು ಬಾವುಟ ಇಟ್ಕೊಳ್ಳಿ. ಪ್ರತಿಯೊಂದು ರಾಜ್ಯ ಡೆವಲಪ್ಮೆಂಟ್ ಆದರೆ ಫಾರ್ ಎಕ್ಸಾಂಪಲ್ ನಮಗೆ ಈಸ್ಟರ್ನ್ 7 ರಾಜ್ಯಗಳಿದ್ದಾವೆ, 7 ಸಿಸ್ಟರ್ಸ್ ಈಶಾನ್ಯ ರಾಜ್ಯಗಳು. ಅಲ್ಲಿ ಅಲ್ಲಿ ಲ್ಯಾಂಡ್ಸ್ಕೇಪ್ ಬೇರೆ ಥರ ಇದೆ. ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕಾಗಲ್ಲ, ಅಲ್ಲೇನೂ ಮಾಡೋಕ್ಕಾಗೋದಿಲ್ಲ. ಯಾವಾಗ ಅಲ್ಲಿ ಮಾಡೋಕ್ಕಾಗೋದಿಲ್ವೋ ಆಗ ಬೇರೆ ರಾಜ್ಯಗಳು ಸಹಾಯ ಮಾಡಬೇಕು. ಅದಕ್ಕೆ ನಾವಿದ್ದೀವಿ. ಅದೇ ರಾಷ್ಟ್ರೀಯತೆ ಅಂದರೆ ಅದೇನೆ. ಎಲ್ಲಿ ನೀವು ನಮ್ಮ ಜನಗಳಿಗೆ ಅಲ್ಲಿ ಬದುಕಕ್ಕೆ ಸಾಧ್ಯವಿಲ್ವೋ, ನಮ್ಮ ನೈಸರ್ಗಿಕ ಇದರಿಂದ ಸಂಪತ್ತುಗಳು ಬೇರೆ ರೀತಿ ಇದೆಯೋ ಅಲ್ಲಿ ಆಗದೆ ಇರೋ ಸಮಯದಲ್ಲಿ ನಾವು ಖಂಡಿತವಾಗ್ಲೂ ಕರ್ನಾಟಕದಲ್ಲಿ ನಾವು ದುಡ್ದವ್ರು ಕೊಡೋಣ. ಹಾಗನ್ಬಿಟ್ಟು ನೀನು ಇರೋದೆಲ್ಲ ಕೊಟ್ಬಿಟ್ಟು ನೀನು ಇದು ಏನು ಹೇಳ್ತೀವಿ, ನೀನು ಬೀದಿಗೆ ಬರೋ ಥರ ಮಾತಾಡೋದು ಸರಿ ಇಲ್ಲ. ಇದು ಕನ್ಫ್ಯೂಷನ್. ರಾಷ್ಟ್ರೀಯತೆ ಮತ್ತು ರಾಜ್ಯ ಒಂದು ಪ್ರಾದೇಶಿಕತೆ ಪ್ಯಾರಲಲ್ ಆಗಿ ಹೋಗ್ತಾ ಇರಬೇಕು. ನಾವೇನು ಕರ್ನಾಟಕದಲ್ಲಿ ಇವತ್ತೊಂದು ದಿವಸ ಅಲ್ಲ, ನಮ್ಮ ಕರ್ನಾಟಕದ ಒಂದು ಇತಿಹಾಸ 1947ರಿಂದ ಎಲ್ಲ ಶುರುವಾಗಿದ್ದು. ನಮ್ಮ ಇತಿಹಾಸ ಶುರುವಾಗಿದ್ದು 2300 ವರ್ಷದಿಂದ ಕನ್ನಡಕ್ಕೆ ಇತಿಹಾಸ ಇದೆ. ಅದೇ ರೀತಿ ರಾಜ್ಯ ಕಟ್ಟೋದಕ್ಕೆ ನಮ್ಮ ಪ್ರಥಮ ಸ್ವಾತಂತ್ರ್ಯ ಹೋರಾಟ ಮತ್ತು ನಾವು ಪಡೆದ ರಾಜ್ಯ ಒಂದು ದೇಶ ಆಗಿದ್ದು, ಕನ್ನಡ ದೇಶ ಆಗಿದ್ದು 345ರಲ್ಲಿ. ಅದು ಯಾರು ಮಾಡಿದ್ದು? ನಮ್ಮ ಮಯೂರ ವರ್ಮ ಹೋರಾಟ ಮಾಡಿ ಮೊದಲನೇ ಬಾರಿ ಒಂದು ಕನ್ನಡ ರಾಜ್ಯ ಅಂತ ನಿರ್ಮಾಣ ಮಾಡ್ತಾರೆ. ಅದು ನಮ್ಮ ಮೊದಲನೇ ಒಂದು ಸ್ವಾತಂತ್ರ್ಯ ಹೋರಾಟ ಮತ್ತು ಮೊದಲನೇ ಸಾಮ್ರಾಜ್ಯ ಸ್ಥಾಪನೆ. ನಾವು ಅಲ್ಲಿಂದ ಶುರು ಮಾಡ್ಕೋಬೇಕು ಈ ರಾಜ್ಯದ್ದು. ನಮಗೆ 1947 ಆದಮೇಲೆ ಸ್ವಾತಂತ್ರ್ಯ ಬಂದಮೇಲೆ ಭಾರತ ಆಗಿದೆಯಲ್ಲ, ಅದಲ್ಲ. ಭಾರತ ಕಟ್ಟೋದಕ್ಕೆ ನಮ್ಮ ಪುಲಕೇಶಿ ಇರ್ಬೋದು, ನಮ್ಮ ಚಾಲುಕ್ಯರು ಇರ್ಬೋದು, ವಂಶರು ಇರ್ಬೋದು, ಮತ್ತು ನಮ್ಮ ರಾಷ್ಟ್ರಕೂಟರು ಇರ್ಬೋದು, ಹೊಯ್ಸಳ ಇರ್ಬೋದು, ಇನ್ಕ್ಲೂಡಿಂಗ್ ನಮ್ಮ ವಿಜಯನಗರ ಸಾಮ್ರಾಜ್ಯ, ಕರ್ನಾಟಕದಲ್ಲಿ ಇಂದ ಬಂದ ರಾಜರು ಇಡೀ ಭಾರತನ ಕಟ್ಟಿದ್ದಾರೆ. ಇವತ್ತೊಂದು ದಿವಸ ನಿಮಗೆ ತುಂಬ ಸಿಂಪಲ್ ಎಕ್ಸಾಂಪಲ್ ಅಂದರೆ 5 ನೋಟ್ ತಗೊಳ್ಳಿ. 4 ನೋಟ್ನಲ್ಲಿ ಇರೋವಂಥ ಇವಾಗಿನ ನೋಟ್ ಏನಿದೆ ಕರೆನ್ಸಿ ನೋಟಲ್ಲಿ, ಅದ್ರ ಹಿಂದ್ಗಡೆ ಇರೋವಂಥ ಎಲ್ಲ ಸ್ಮಾರಕಗಳು ಕರ್ನಾಟಕದ ರಾಜರುಗಳು ಗುಜರಾತ್ನಲ್ಲಿ ಅಲ್ಲಿ ಇಲ್ಲಿ ಹೋಗಿ ಕಟ್ಟಿರುವಂಥ ಸಾಮ್ರಾಜ್ಯದ ಒಂದು ಕುರುಹುಗಳದು. ಇದು ನಮ್ಮ ಕರ್ನಾಟಕದ ಹೆಮ್ಮೆ. ನಾವು ಭಾರತ ಕಟ್ಟಿದ್ದೀವಿ. ನಮಗೆ ದಯವಿಟ್ಟು ನೀವು ಭಾರತ ಕಟ್ಟೋದು ಮತ್ತು ರಾಷ್ಟ್ರೀಯದ ಬಗ್ಗೆ ಪಾಠ ಮಾಡೋಕ್ಕೆ ಹೋಗಬೇಡಿ. ಪಾಠ ನಾವು ಮಾಡ್ತೀವಿ. ಇಡೀ 140 ಕೋಟಿ ಜನಕ್ಕೆ ಪಾಠ ಮಾಡುವಂಥ ಒಂದೇ ಒಂದು ನಾಡು ಅಂದರೆ ಕರ್ನಾಟಕ. ನಿಮ್ಮ ಇತಿಹಾಸ ಗೊತ್ತಿಲ್ಲ. ಹಿಂದ್ಗಡೆ ಕರ್ನಾಟಕ ರಾಜ್ಯದವರು ಆಳ್ತಾರೆ ಅಂದರೆ ಖುಷಿಯಾಗಿ ರಾಜ್ಯಭಾರ ಕೊಟ್ಬಿಡ್ತಾ ಇದ್ರು. ಇದೇ ರೀತಿ ನೇಪಾಳದಲ್ಲಿ ನಮ್ಮ ಸ್ನೇಹಿತರು ಮೊನ್ನೆ ಹೋಗಿ ನೋಡ್ಕೊಂಡು ಬಂದಿದ್ರೆ 250 ವರ್ಷಗಳು ಕರ್ನಾಟಕದವರು ಹೋಗಿ ಸಾಮ್ರಾಜ್ಯ ಆಳಿದ್ದಾರೆ. ಅದು ಗೋಲ್ಡನ್ ಪೀರಿಯಡ್ ಆಫ್ ದ ಎಂಟೈರ್ ಸ್ಟೇಟ್ ಅಂತ ಅಂದ್ಬಿಟ್ಟು ಅವ್ರು ವಿಡಿಯೋ ಮಾಡಿದ್ದಾರೆ. ನೀವು ನೋಡಿ, ಬಂಗಾಳಿನಲ್ಲಿ ಮಾಡಿದ್ದಾರೆ, ಒಡಿಸ್ಸಾನಲ್ಲಿ ಮಾಡಿದ್ದಾರೆ. ಈ ರೀತಿ ನಮ್ಮ ಕರ್ನಾಟಕದವರು ಆಳಿರೋದಕ್ಕೆ ಭಾರತ ಕಟ್ಟಿರೋದೇ ಕರ್ನಾಟಕದವರು. ನೀವು ಇಷ್ಟು ತೆಗೆದು ನೋಡಬೇಕು. ನಮಗೆ ಪ್ರಾದೇಶಿಕತೆ ಮತ್ತು ರಾಷ್ಟ್ರೀಯದ ಬಗ್ಗೆ ದಯವಿಟ್ಟು ಪಾಠ ಮಾಡಬೇಡಿ. ನಾವು ಅವತ್ತಿಂದ ಶ್ರೀಮಂತರು,
ನಮಗೇನು ವಾಸ್ಕೋಡಿಗಾಮ ಬಂದು ಇಂಡಿಯಾನು ಹುಡುಕ್ಬೇಕು ಅಂತ ಬಂದಿದ್ದ, ಅದು ಇಂಡಿಯಾ ಹುಡ್ಕೊಂಡು ಬಂದಿದ್ದಲ್ಲ, ಅದು ಹಿಸ್ಟ್ರಿ ಹೋದ್ರೆ ಕರ್ನಾಟಕನ ಹುಡ್ಕೊಂಡು ಬಂದಿದ್ದು. ಯಾಕಂದ್ರೆ ಇಡೀ ಭಾರತದಲ್ಲಿ ಕರ್ನಾಟಕದ ಒಂದು ಕೋಸ್ಟಲ್ ಏನಿತ್ತು, ನಮ್ಮ ಏನೋ ಒಂದು ವೆಸ್ಟರ್ನ್ ಘಾಟ್ಸ್ ಇತ್ತು, ಅಲ್ಲಿ ನಮ್ಮ ದೊಡ್ಡ ವ್ಯಾಪಾರ ನಡೀತಾ ಇತ್ತು. ವೆನಿಷಿಯನ್ ಕಾಯಿನ್ಸ್ ಅಂತ ನಂತರ ಒಂದು ಪುಸ್ತಕ ಇದೆ, ಸರ್ಕಾರದವರೇ ಮಾಡಿರೋದು. 2000 ವರ್ಷದ ಹಿಂದೆ ವೆನಿಸ್ನಲ್ಲಿ, ಗ್ರೀಸ್ನಲ್ಲಿ ಗಲಾಟೆ ಆಗುತ್ತೆ. ಎಲ್ಲಿ ಪ್ಯಾಲೇಸ್ ಒಳಗಡೆ ಎಲ್ಲ ನಾವು ಇಲ್ಲಿ ಚಿನ್ನನ ಅಗಿತಾ ಇದ್ದೀವಿ, ಎಲ್ಲ ತಗೊಂಡೋಗಿದ್ದಾನೆ ಸ್ಪೈಸಸ್ ಎಕ್ಸ್ಚೇಂಜ್ಗೆ, ನಾವು ಚಿನ್ನ ತಗೊಂಡೋಗಿ ಭಾರತಕ್ಕೆ ಕೊಡ್ತಾ ಇದ್ದೀವಿ ಅಂತ. ಭಾರತಕ್ಕೆ ಕೊಡ್ತಾ ಇದ್ರೆ ಅದೇನು ಕರ್ನಾಟಕನೇ ಅಲ್ಲಿ ಮೇಜರ್. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಎಲ್ಲ ನಾವು ನಮ್ಮದೇ ಆಗಿದ್ದಿದ್ದು ಅವಾಗ. ಏನು ಹೇಳ್ತೀವಿ, ನಮ್ಮ ಗುಜರಾತ್ ತನಕ ನಮ್ಮದು ರಾಜ್ಯಭಾರ ಇತ್ತು. ಪುಲಕೇಶಿನಲ್ಲಿ ನಾವು ಲೆಕ್ಕ ತಗೊಂಡ್ರೆ ಮಹಾರಾಷ್ಟ್ರ ನಮ್ಮದೇ, ನಾವೇ ಆಳಿರೋದು. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಮತ್ತು ಅರ್ಧ ಭಾಗ ಏನು ಗುಜರಾತ್ ನಮ್ಮದೇ ಆಗಿತ್ತು. ಸೊ ಇಡೀ ಭಾರತದಲ್ಲಿ ರಿಚೆಸ್ಟ್ ನಾವು 2000 ವರ್ಷದಿಂದ ಕರ್ನಾಟಕ, ಇದನ್ನ ಮರಿಬಾರ್ದು. ಸೊ ಅಲ್ಲಿರೋವಂಥ ಎಲ್ಲ ಪ್ರೊಡಕ್ಷನ್ ಏನಾಗ್ತಾ ಇತ್ತು ಗ್ರೀಸ್ನಲ್ಲಿ ಚಿನ್ನ, ಅದನ್ನು ಕರ್ನಾಟಕದವರು ಅವಾಗ ಪರ್ಚೇಸ್ ಮಾಡ್ತಾ ಇದ್ರು. ಅವಾಗ ಹೇಳಿ 2000 ವರ್ಷದ ಹಿಂದೆ. ಎಷ್ಟು ಶ್ರೀಮಂತರು ಕನ್ನಡದವರು ಅಂತ ಯೋಚನೆ ಮಾಡಬೇಕಾಗತ್ತೆ. ನೀವು ಇಂಟರ್ನ್ಯಾಷನಲ್ GDP ನೀವು 2000 ವರ್ಷ ತಗೊಂಡ್ರೆ ಟಿಲ್ ಟುಡೇ ನೋಡಿ, ಭಾರತದಲ್ಲಿ 2ನೇ ಹೈಯೆಸ್ಟ್ GDP ಕರ್ನಾಟಕದ್ದು. ಕರೆಕ್ಟ್ ಅಲ್ವಾ? ಫಸ್ಟ್ ಯಾರ್ದು? ಮಹಾರಾಷ್ಟ್ರ ಯಾರ್ದು? 600 ವರ್ಷದಿಂದ 750 ವರ್ಷ ಆಳಿದ್ದು ಕರ್ನಾಟಕದವ್ರು ಆಳಿದ್ದು. ಅಷ್ಟೇ ಅಲ್ಲ, ನಮ್ಮದೇ ಜಾಗ ಅದು. ಮಹಾರಾಷ್ಟ್ರ ಕರ್ನಾಟಕ ಯಾವತ್ತೂ ಬೇರೆ ಅಲ್ಲ. ಈಗ ಆಗಿರೋದು 200 ವರ್ಷದಿಂದ ಬೇರೆ ಆಗಿರೋದು, 250 300 ವರ್ಷದಿಂದ ಬೇರೆ ಆಗಿರೋದು ಬಿಟ್ರೆ ಕರ್ನಾಟಕ ನಮ್ಮದೇ. ಅದಕ್ಕೋಸ್ಕರ ಮಹಾರಾಷ್ಟ್ರ ನಂಬರ್ 1 ಅಲ್ಲಿ ಇರೋದು, ಕರ್ನಾಟಕ ನಂಬರ್ 2 ನಲ್ಲಿ ಇರೋದು ಇವತ್ತಿನ ದಿವಸ. ಯಾಕಂದ್ರೆ ನಾವು ಅವಾಗಲಿಂದ ಶ್ರೀಮಂತರು. 3ನೇದು ಗುಜರಾತ್ ಕೂಡ ಯಾಕೆ ನಮ್ಮ ಆಳ್ವಿಕೆನಲ್ಲೇ ಇದ್ದಿದ್ದದು. ಮತ್ತು ಸೌತ್ ಇಂಡಿಯಾ, ಕರ್ನಾಟಕದಲ್ಲಿ ಇಡೀ ಸೌತ್ ಇಂಡಿಯಾ ಅಂತ ಹೇಳ್ತೀವಿ. ನಾನು ಸೌತ್ ಇಂಡಿಯಾ ಅಂತ ಹೇಳಲ್ಲ, ಕರ್ನಾಟಕ ಮತ್ತು ನೆರೆ ರಾಜ್ಯಗಳು ಅಂತ ಹೇಳ್ತೀನಿ. ಇಡೀ ಸೌತ್ ಇಂಡಿಯಾ ಅಂಟ್ಕೊಂಡಿರೋದು ಒಂದೇ ರಾಜ್ಯಕ್ಕೆ. ಸೂರ್ಯನ ಥರ ಇದೆ ನಮ್ಮ ಕರ್ನಾಟಕ. 6-7 ರಾಜ್ಯಗಳು ಅಂಟ್ಕೊಂಡಿರೋದು ಕರ್ನಾಟಕಕ್ಕೆ ಮಾತ್ರ. ಅಷ್ಟು ಏನು ಕರ್ನಾಟಕಕ್ಕೆ ಅಂಟ್ಕೊಂಡಿರೋಂಥ ರಾಜ್ಯಗಳು ಇವತ್ತಿನ ದಿವಸ ಇಡೀ ಭಾರತಕ್ಕೆ ಊಟ ಆಗ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ. ಕರ್ನಾಟಕದವರು ಅವಾಗಿಂದ ನಾಡು ಕಟ್ಟಿ ಹೆಂಗೆ ಈ ವ್ಯವಸ್ಥೆನ ಗಟ್ಟಿ ಮಾಡಿದರೆ, ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು, ಟಿಪ್ಪು ಇರ್ಬೋದು, ಹೈದರ್ ಇರ್ಬೋದು, ಅದೇ ರೀತಿ ನಮ್ಮ ಎಲ್ಲ ರಾಜರು ಇರ್ಬೋದು, ಏನು ಆಳ್ವಿಕೆ ಮಾಡಿ ಇದನ್ನ ಸಮೃದ್ಧ ರಾಜ್ಯನಾಗಿ ಮಾಡಿದ್ದಾರೆ. ಆ ಕಾಲದಿಂದ ಈ ಕಾಲದ ತನಕ, ಅಶೋಕರ ಕಾಲದಿಂದ ನಮ್ಮ ಕರ್ನಾಟಕದ ಮೇಲೆ ಕಂಡಿದೆ. ಅದ್ರ ಬಗ್ಗೆ ನೀವು ಬಾದಾಮಿ ಕಾಲದ ಈ 3-4ನೇ ಶತಮಾನದಿಂದಲೂ ನಮ್ಮ ಬಾದಾಮಿ ಆಗಿರ್ಬೋದು, ವಿಜಯನಗರ ಆಗಿರ್ಬೋದು, ಅವೆಲ್ಲ ಭಾರತದ ರಾಜಧಾನಿ ಆಗಿದ್ವು ಅಂತ. ಭಾರತದ ರಾಜಧಾನಿ ನೋಡಿ, ಮಾಳಖೇಡ ಎಂತ ಗತಿನಲ್ಲಿ ಇಟ್ಟಿದ್ದೀವಿ ನಾವು. ಮಾಳಖೇಡ ಅಂತ ಹೇಳ್ತೀವಿ. ಇಡೀ ಭಾರತ ಆಳ್ತಾ ಇದ್ದಿದ್ದು ಮಾಳಖೇಡ. 2 ನಮ್ಮ ರಾಷ್ಟ್ರಕೂಟರು ಆಳ್ತಾ ಇದ್ರು, ಮತ್ತೆ ಕಲ್ಯಾಣಿ ಚಾಲುಕ್ಯರು ಆಳ್ತಾ ಇದ್ರು. ಇಡೀ ಭಾರತಕ್ಕೆ ರಾಜಧಾನಿ ಆಗಿತ್ತು ನೀವು ಹೇಳ್ದಂಗೆ. ಅದೇ ರೀತಿ ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ನೀವು ಹಿಸ್ಟ್ರಿ ತೆಗೆದು ನೋಡಿ, 2nd ರಿಚೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ವಿಜಯನಗರ ಸಾಮ್ರಾಜ್ಯ. ಪ್ಯಾರಿಸ್, ಚೈನಾ ಬಿಟ್ರೆ ಕರ್ನಾಟಕದಲ್ಲಿ. ಕರ್ನಾಟಕ ಅಂದ್ರೆ ಕರ್ನಾಟಕ ದೇಶ ಆಗ. ಓಕೆ ಸರ್, ಈಗ ನಾವು ಪ್ರಾದೇಶಿಕತೆ ಬಿಟ್ಟು ಆಚೆ ಈಚೆ ಹೋಗ್ತಾ ಇದೀವಿ. ಈಗ ಪ್ರಾದೇಶಿಕತೆ ಬಗ್ಗೆ ಮಾತಾಡ್ತಾ ಇದ್ರೆ, ಈ ಪ್ರಾದೇಶಿಕತೆ ರಾಷ್ಟ್ರೀಯತೆ ಅನ್ನುವಂಥದ್ದು ನಮ್ಮ ಒಳಗಡೆ ಇರುವಂಥದ್ದು, ಅದ್ರ ಜೊತೆಗೆ ಹೋಗ್ತಾ ಇರುತ್ತೆ. ಅದಕ್ಕೆ ಯಾಕೆ ನಾವು ಹೋರಾಟ ಮಾಡಬೇಕು, ಅಥವಾ ಅದು ಪ್ರಾದೇಶಿಕತೆಗೆ ಬಂದಿರುವ ತೊಂದರೆಗಳೇನು, ಬಿಕ್ಕಟ್ಟುಗಳೇನು ಅಂತ ಅವುಗಳನ್ನ ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋದು? ಇವಾಗ ನೋಡಿ, ಹೇಳ್ತಾ ಇದ್ವಲ್ಲ, ನಾವು ಮುಂಚೆನೆ ಚೆನ್ನಾಗಿರೋರು. ನಮಗೆ ಯಾರ ಒಂದು ಧರ್ಮ ನಮ್ಗೆ ಕಲ್ಸ್ಕೋಬೇಕಾಗಿಲ್ಲ. ಧರ್ಮ ಕಲ್ಸ್ಕೊಳಕ್ಕೆ ನಮ್ಮ ಸಾಕಷ್ಟು ಇಡೀ ವಿಶ್ವದಲ್ಲೇ ಹೈಯೆಸ್ಟ್ ನಂಬರ್ ಆಫ್ ಏನು ಸಂತರು ಇರೋದು ನಮ್ಮ ರಾಜ್ಯದಲ್ಲೇ. ಏನು ಗುರು ಪರಂಪರೆ ಇರೋದು ನಮ್ಮ ರಾಜ್ಯದಲ್ಲಿ. 100 10 ಸಾವಿರಾರು ಮಠಗಳಿರೋದು ನಮ್ಮ ರಾಜ್ಯದಲ್ಲೇ. ನಮಗೆ ಧರ್ಮ ಹೇಳ್ಕೊಡೋದು ಬೇಡ ನೀವು, ನಮಗೆ ಎಕಾನಮಿ ಹೇಳ್ಕೊಡ್ಬೇಡಿ, ನಮಗೆ ಏನು ನಿಮ್ಮ ಒಂದು ಏನು ಉತ್ತರದ ಅಜೆಂಡಾಗಳಿದೆ, ದೇವ್ರ ಬಗ್ಗೆ ಭಕ್ತಿ ನಮಗೆ ಬೇಕಾಗಿಲ್ಲ. ಕರ್ನಾಟಕದವ್ರು ಎಲ್ಲ ಹೇಳ್ಕೊಡೋಷ್ಟು ನಮ್ಗೆ ಶಕ್ತಿ ಇದೆ. ಇದೇನಾಗಿದೆ ಅಂದರೆ, ಬೆಳಗ್ಗೆಯಿಂದ ರಾತ್ರಿ ತನಕ ನಮ್ಮ ಕರ್ನಾಟಕದ ಜನರು ಎಲ್ಲಿ ಹಾದಿ ತಪ್ತಾ ಇದ್ದೀವಿ, ತಾವು ಹೇಳ್ದಂಗೆ ಯಾವುದು ನಮಗೆ ತೊಂದರೆ ಆಗ್ತಾ ಇದೆ, ಯಾಕೆ ಪ್ರಾದೇಶಿಕತೆ ಇವಾಗ ಮುಖ್ಯ ಅನ್ನಿಸ್ಕೊತಾ ಇದೆ ಅಂತ. ಇವಾಗ ಹೊರಗಡೆಯಿಂದ ಬಂದಿರುವಂಥ ಏನು ಪಕ್ಷಿಗಳಿದಾವೆ ಅಥವಾ ಸಂಘಟನೆಗಳು ನಮ್ಮ ಮೇಲೆ ಹೆಚ್ಚಿನ ಒಂದು ಒತ್ತಡ ಮತ್ತೆ ಪರಿಸರದಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಯಾವ ಮಟ್ಟಕ್ಕೆ ಒಂದು ಧರ್ಮನ ಅನ್ನೋ ವಿಚಾರ ತುಂಬಿ ದೇಶ ಅಂತ ಹೇಳ್ತಾರೆ. ಬಟ್ ದೇಶ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ, ಅಥವಾ ರಾಷ್ಟ್ರೀಯತೆ ಅಂದ್ರೆ ಏನು ಅಂತ ಗೊತ್ತಿಲ್ದಿರ ಏನು ಪ್ರಚಾರಗಳು ಹೆಚ್ಚು ತುಂಬ್ಕೊಂಡು ಮಾಡ್ತಾ ಇದ್ದಾರೆ. 1000 ಕೋಟಿ ಖರ್ಚು ಮಾಡಿ ಒಂದು ಸೋಷಿಯಲ್ ಮೀಡಿಯಲ್ಲಿ ಇರ್ಬೋದು, TV ಚಾನೆಲ್ಗಳನ್ನ ಮುಖಾಂತರ ಎಲ್ಲ ಭಾರತದ ಎಲ್ಲ ಚಾನೆಲ್ ಒಂದು ಸೀಮಿತವಾಗಿರುವಂಥ ಪಕ್ಷಿಗಳು ಹಿಡಿತದಲ್ಲಿ ಇಟ್ಕೊಂಡು ಏನು ಪ್ರಚಾರ ಮಾಡ್ತಾ ಇದ್ದಾರೆ. ನಮ್ಮ ಯುವ ಜನಾಂಗ ಇರ್ಬೋದು, ಹಳೆ ಕಾಲದಲ್ಲಿ ಇರ್ಬೋದು, ಅವರೆಲ್ಲ ಪ್ರಚಾರಗಳಿಗೆ ಒಳಗಾಗಿ ನಮ್ಮ ಸ್ವಂತಿಕೆಯನ್ನು ಮರ್ತೋಗ್ಬಿಟ್ಟಿದ್ದಾರೆ. ನಮ್ಮ ಹಿಸ್ಟ್ರಿನ ಓದ್ತಾ ಇಲ್ಲ, ನಮ್ಮ ಹಕ್ಕುಗಳೇನು ಅಂತ ಗೊತ್ತಿಲ್ಲ, ನಮ್ಗೇನು ಬೇಕು, ರೈತರ ಸಮಸ್ಯೆ ಇದೆ, ಕನ್ನಡ ಸಮಸ್ಯೆ ಇದೆ, ಕನ್ನಡ ಓದಿರೋರಿಗೆ ಬೇರೆ ಆಪರ್ಚುನಿಟಿಗಳು ಸಿಗ್ತಾ ಇಲ್ಲ, ಅದಕ್ಕೇನು ಪರಿಹಾರ ಬೇಕು, ಕೆಲಸಗಳು ಸಿಗ್ತಾ ಇಲ್ಲ, ಆಟೋರು ಒದ್ಲಾಡ್ತಾ ಇದ್ದಾರೆ, ಏನು ನಮ್ಗೆ ರಿಸರ್ವೇಷನ್ ಸಿಗ್ತಾ ಇಲ್ಲ ಜಾಬ್ಗಳಲ್ಲಿ. ಕೇಂದ್ರ ಸರ್ಕಾರದಲ್ಲೆಲ್ಲ ಒಂದೊಂದೇ ಕಿತ್ತಾಕೊಂತ ಇದ್ದಾರೆ. IBPS ನಲ್ಲಿ 19,000 ಕಿತ್ತಾಕೊಂಡ್ರು.
ಈ ಥರ ಒಂದು ನೂರಾರು ಸಮಸ್ಯೆಗಳೇನಿದೆ ಕರ್ನಾಟಕದ ಸೀಮಿತವಾಗಿರೋಂಥದ್ದು, ಇದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಸಮಯನೇ ಇಲ್ಲ. ಯಾಕಂದರೆ ಬೆಳಗ್ಗೆ ವಾಟ್ಸಪ್ ತೆಗೆದಿದ ತಕ್ಷಣ ಎಲ್ಲ ಪ್ರಮೋಷನ್ದೇ ಇಲ್ಲ. ಅವನು ಇವ್ನು ಸಖತ ಮಾಡಿದ್ದ, ಆ ಕಾಲದಲ್ಲಿ ಇವನಿದ್ದ, ಈ ದೇವಸ್ಥಾನ ನಡೀತಾ ಇದೆ, ಇವ್ರು ಈ ಥರ ಮಾಡಿದ್ರು, ಈ ಥರ ಈ ದೇಶ ಕಟ್ಬಿಟ್ರು ಅಂತ. ರಿಯಾಲಿಟಿ ಯಾರಿಗೂ ಬೇಕಾದ್ರೆ ರಿಯಾಲಿಟಿ ನೋಡಿದ್ರೆ ಎಲ್ಲ ಹಾಳಾಗಿರೋದೇ ಇದು. ಸೊ ಇಲ್ಲಿ ನಮಗೆ ತುಂಬ ದೊಡ್ಡ ದಾಳಿ ಆಗ್ತಾ ಇರೋದು ಪ್ರಮೋಷನ್ಸ್. ಈ ಉತ್ತರದ ಅಜೆಂಡಾಗಳು, ಹಿಡನ್ ಅಜೆಂಡಾಗಳು ಏನಿದೆ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಇವ್ರು ಬೇರೆ ಬೇರೆ ರೀತಿ ಯಾವ ರೀತಿ ಅಜೆಂಡಾ ಒಂದೆರಡು ಹೇಳ್ಬೋದಾ? ಅಜೆಂಡಾ ಏನು ಅಂದರೆ ಅವ್ರು ಮುಖ್ಯವಾಗಿ ಕರ್ನಾಟಕನ ಪೂರ್ತಿ ಗುಡಿಸಿ ಗುಂಡಾಂತರ ಮಾಡಿಬಿಡ್ಬೇಕು. ಉತ್ತರ ಭಾರತದ ಒಂದು ಗ್ಯಾಂಗ್ ಅಂತ ನಾನು ಹೇಳ್ತೀನಿ. ಅದರಲ್ಲಿ ಬಿಸ್ನೆಸ್ ಅವ್ರು ಇರ್ಬೋದು, ಬನಿಯಾ ಅಂತ ಹೇಳ್ತೀವಿ, ಉತ್ತರ ಭಾರತದ ಬಿಸ್ನೆಸ್ ಮ್ಯಾನ್ಗೆ ಬನಿಯಾ ಅಂತೀವಿ. ಬನಿಯಾ ಗ್ಯಾಂಗ್ ಇರ್ಬೋದು, ಅಥವಾ ಒಂದು ಸಂಘ ಪರಿವಾರದ ಗ್ಯಾಂಗ್ ಇರ್ಬೋದು, ಅಥವಾ ಬೇರೆ ಪಕ್ಷಗಳಿರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು. ಈ ಎಲ್ಲ ಒಂದು ಗ್ಯಾಂಗ್ ಇದೆ ನೋಡಿ. ಇದು ಸಂವಿಧಾನ ಮಾಡುವಾಗಲೇ ಅವರು ಪರವಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ಯಾವ ಸೌತ್ ಇಂಡಿಯಾದವ್ರು ಯಾವತ್ತಾದ್ರು ಭಿಕ್ಷೆ ಬಿಡಬೇಕು. ಮತ್ತು ಇವಾಗ ಏನು ಡಿಲಿಮಿಟೇಷನ್ ಆಗ್ತಾ ಇದೆ 2016ಕ್ಕೆ, ಅದರಲ್ಲಿ ಕೂಡ ತಿರ್ಗಾ ಮತ್ತೆ ನಮ್ಮದು GSTನೂ 5,000 ಕಟ್ಟಾಗುತ್ತೆ, ಮತ್ತೆ ನಮ್ಮ ಧ್ವನಿ ಕೂಡ ಕಡಿಮೆ ಆಗುತ್ತೆ. ಸೊ ಇದನ್ನ ಅವ್ರಿಗೆ ಇಷ್ಟ ಬಂದಾಗ ಮಾಡ್ಕೋತಾ ಇದ್ದಾರೆ ಪ್ರತಿ ಹಂತದಲ್ಲೂ. ನಮ್ಮ ಏನು ಅಂದ್ರೆ ಉತ್ತರ ಭಾರತದ ರಾಜ್ಯದವರು ತಮ್ಮ ಬೇಕಾದಂಗೆ ಎಲ್ಲ ಸಂವಿಧಾನ ಇಟ್ಕೊಂಡು ನಮ್ಮ ದಕ್ಷಿಣ ಭಾರತದ ರಾಜ್ಯಗಳನ್ನ ಆಟಾಡಿಸ್ತಾ ಇದ್ದಾರೆ. ಸಂವಿಧಾನ ಮತ್ತೆ ಹೊಸ ಪಾಲಿಸಿ ಮೇಕಿಂಗ್ ಏನಿದೆ, ಅವ್ರ ಹೆಂಗಿರೋ ಮೆಜಾರಿಟಿ ಇದ್ದಾರೆ, ಅವರೆಲ್ಲ ಸೇರ್ಕೊಂಡು ನಮ್ಮ ಮಾತು ನಮ್ದು ಕೇಳಿಸ್ಕೊಳೋದಿಲ್ಲ, ಅವ್ರಿಗೆ ಇಷ್ಟ ಬಂದಾಗ ಮಾಡ್ಕೋತಾ ಇದ್ದಾರೆ. ಭಾಷಾ ತಾರತಮ್ಯ ಮಾಡ್ತಾ ಇದ್ದಾರೆ. 343 ತುಂಬಾ ಮುಖ್ಯವಾಗಿರೋದು ವಿಧಿ 343ರಲ್ಲಿ ಹಿಂದಿ ಮತ್ತೆ ಇಂಗ್ಲಿಷ್ ಮಾತ್ರ ಯಾಕೆ ಇಟ್ಟಿದ್ದಾರೆ, ಕನ್ನಡಕ್ಕೆ ಯಾಕೆ ಆದ್ಯತೆ ಕೊಟ್ಟಿಲ್ಲ? ನಮ್ದು 2000 ಇತಿಹಾಸ ಇರೋದು ಸಂವಿಧಾನದ ವಿಧಿಯಲ್ಲಿ ಇಲ್ಲ, ಕೊಡಬೇಕು. ನಮಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇದಕ್ಕೆಲ್ಲದಕ್ಕಿಂತ ನಮಗೆ ಬೇಕಾಗಿರೋದು 343 ಏನು ಇದಿದೆ, ನಮ್ಮ ವಿಧಿ ಇದೆ, ಅದರಲ್ಲಿ ಫಸ್ಟ್ ಕನ್ನಡ ಕೊಟ್ಬಿಡಿ, ಆಮೇಲೆ ನಿಮಗೆ ಕ್ಷಮಿಸ್ಬಿಡ್ತೀವಿ ನಾವು. ಅಲ್ಲ, ಈ ನಮ್ಮ ಶಾಲಾ ಮಕ್ಕಳಿಗೆಲ್ಲ ಹಿಂದಿ ರಾಷ್ಟ್ರೀಯ ಭಾಷೆ ಅಂತ ಅದನ್ನ ಹೊರೆ ಮಾಡಿ ಅದನ್ನ ಯಾಕೆ ಅದನ್ನ ಇಟ್ಟಿದ್ದಾರೆ? ಅದು ಯಾಕೆ ತೆಗಿಯಕ್ಕಾಗ್ತಿಲ್ಲ? ಇವು ನಮ್ಮ ರಾಜ್ಯದ ಇಚ್ಛಾಶಕ್ತಿ ಇಲ್ಲ. ನಮಗೆ ತೆಗಿಬೋದು, ಆರಾಮಾಗಿ ತೆಗಿಬೋದು. ಏನು ನಮ್ಮ 1994ನಲ್ಲಿ ಕರ್ನಾಟಕ ಸರ್ಕಾರ ಏನು ನಮ್ಮ ಪಠ್ಯಕ್ರಮ ಮಾಡಿದೆ, ಆ ಪಠ್ಯಕ್ರಮದಲ್ಲಿ ಭಾಷಾ ಒಂದು ಪಾಲಿಸಿ ಮಾಡಿದೆ, ಲ್ಯಾಂಗ್ವೇಜ್ ಪಾಲಿಸಿ ಫಾರ್ ಎಜುಕೇಶನ್ ಅಂತ ಮಾಡಿದೆ. ಅದರಲ್ಲಿ ಹಿಂದಿನ ಸ್ಪೆಷಲ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಬೇಕಾಗಿರಲಿಲ್ಲ. ನೀವು 3 ಭಾಷೆಗೆ ನಾವು ಅಗೇನಿಸ್ಟ್ ಇಲ್ಲ, 3 ಭಾಷೆ ಕಲಿಸಿ. ನಮ್ಮದೇ ಆಗಿರುವಂಥ ಕೊಡವ ಇದೆ ಮತ್ತು ತುಳು ಇದೆ, ಅದನ್ನು 3ನೇ ಭಾಷೆ ಆಗಿ ಆಪ್ಷನಲ್ ಕಲಿಬೋದು. ಆದರೆ ಅವರು ಇಂಪೋಸ್ ಮಾಡಿದ್ದಾರೆ ನಮ್ಮ ಇದರಲ್ಲಿ. ಇದು ನಮ್ಮ ಕರ್ನಾಟಕದ ಕೈನಲ್ಲೇ ಇದೆ, ಅದನ್ನು ಕಿತ್ತಾಕ್ಬೋದು. ಮತ್ತು ಭಾಷೆ ಇಷ್ಟ ಬಂದವ್ರು ಕಲೀಲಿ. ನನಗೆ ಹಿಂದಿ ಮುಂಚೆ ಬರ್ತಾ ಇರಲಿಲ್ಲ, ಆಯ್ತಾ? ನನಗೆ ಆಮೇಲೆ ಕೆಲಸಗಳು ಮಾಡಿದವಾಗ, ಬಿಸ್ನೆಸ್ ಬಂದವಾಗ ಹಿಂದಿ ಎಲ್ಲ ಮಾತಾಡೋಕೆ ಶುರು ಮಾಡೋದು, ಹಿಂದಿ ಕಲಿತೆ. ನಾನು ಬೇಕಾದ್ರೆ ನಾನು ಕಲಿತೀನಿ, ನೀವು ಇಂಪೋಸ್ ಮಾಡಿ ಕಲಿಸೋ ಅವಶ್ಯಕತೆ ಇಲ್ಲ. ಇದು ಏನಾಗಿದೆ, ಮಕ್ಕಳಿಗೆ ತುಂಬ ದೊಡ್ಡ ತಾರತಮ್ಯ ಆಗಿದೆ. ಅದ್ರ ದೊಡ್ಡ ವಿಷಯ ಅದು. ಅದ್ರ ಬಗ್ಗೆ ಒಂದು ದೊಡ್ಡ ಸಂಶೋಧನೆ ಮಾಡಿ ನಾನೊಂದು ರಿಪೋರ್ಟ್ ಮಾಡಿದ್ದೀನಿ, ಸರ್ಕಾರಕ್ಕೆ ಕೊಡ್ತಾ ಇದ್ದೀನಿ. 9 ಮತ್ತು 10ನೇ ತರಗತಿನಲ್ಲಿ ನಮ್ಮ ರಾಜ್ಯದಲ್ಲಿ 3ನೇ ಭಾಷೆ ಕಡ್ಡಾಯ ಪರೀಕ್ಷೆ ತೆಗಿಬೇಕು ಇಮಿಡಿಯೇಟ್ ಆಗಿ. ಯಾಕಂದರೆ ಕೇಂದ್ರ ಸರ್ಕಾರದ ಎಲ್ಲ ಪಟ್ಟಿನಲ್ಲೂ 2 ಭಾಷೆ ಇರೋದು, ಕರ್ನಾಟಕದಲ್ಲಿ 3 ಭಾಷೆ ಮಾಡಿ ನಮ್ಮ ಏನು 10 ಲಕ್ಷ ಎಕ್ಸಾಮ್ ತಗೋತಾರೆ, ಅಷ್ಟು ಮೋಸ ನಡೀತಾ ಇದೆ. ಅದು ಫಸ್ಟ್ ತೆಗಿಬೇಕು ಇದ್ರ ಮೂಲಕ. ಆಮೇಲೆ ನೀವು ಯಾವುದೇ ಬ್ಯಾಂಕಿಗೆ ಹೋಗಿ ಅಥವಾ ಕೇಂದ್ರ ಸರ್ಕಾರದ ಯಾವುದೇ ಇದಕ್ಕೆ ಹೋದ್ರು ಕೂಡ, ಕಚೇರಿಗಳಿಗೆ ಹೋದ್ರು ಕೂಡ, ಅಲ್ಲಿ ನಮ್ಮ ಕನ್ನಡ ಮಾತಾಡೋರು ಸಿಗೋದೇ ಇಲ್ಲ. ಅದಕ್ಕೆ 3 ಕಾರಣ ಇದೆ. ವಿಧಿ 343ರಲ್ಲಿ ಅವರು ನಮ್ಮ ಯೂನಿಯನ್ ಅಫಿಷಿಯಲ್ ಭಾಷೆ ಬಂದು ಇಂಗ್ಲೀಷ್ ಮತ್ತು ಹಿಂದಿ ಅಂತ ಮಾಡಿದ್ದಾರೆ. ಸೊ ನಾವೇನಾದರೂ ಪ್ರಶ್ನೆ ಮಾಡಿದ್ರೆ ನಾವು ಸಂವಿಧಾನದ ಪ್ರಕಾರ ಕೊಡ್ತಾ ಇದ್ವಿ ಅಂತಾರೆ. ಅಲ್ಲಿ ಅವ್ರು ಎಸ್ಕೇಪು. ಒಂದಷ್ಟು ದಿವಸ ಕನ್ನಡ ಕೊಡ್ತಾರೆ, ಒಂದಷ್ಟು ದಿವಸ ಮತ್ತೆ ಹಿಂದಿ ಹೊಸ ಯಾರಾದರೂ ಆಡಳಿತದವ್ರು ಬಂದವಾಗ ಮತ್ತೆ ಅವರು ಇದನ್ನೇ ಕೊಡ್ತಾರೆ. ಸೊ ಇಲ್ಲಿ ಬ್ಯಾಂಕ್ಗಳಲ್ಲಿ ಯಾಕೆ ಅಂದರೆ, ಬ್ಯಾಂಕ್ಗಳಲ್ಲಿ ಅವರು ಉತ್ತರ ಕೊಡ್ತಾರೆ, ನಮಗೆ ಸಂವಿಧಾನದಲ್ಲಿ ಇರೋದು 2 ಲ್ಯಾಂಗ್ವೇಜ್ ಪಾಲಿಸಿ, ಹಿಂದಿ ಮತ್ತು ಇಂಗ್ಲೀಷ್ 2 ಅದರಲ್ಲೇ ಕೊಡ್ತೀವಿ ಅಂತ ಎಸ್ಕೇಪ್ ಆಗ್ತಾರೆ. ಸರ್ಕಾರದವ್ರು ಏನು ಮಾಡ್ಬೋದು ಅಂದರೆ, ಇವಾಗ ಏನು ಮಾಡಿದ್ದಾರೆ, ಒಂದು ಮೊನ್ನೆ ಕರ್ವೆ ಅವರೆಲ್ಲ ಹೋರಾಟ ಮಾಡಿ ನಾವೆಲ್ಲ ಸಪೋರ್ಟ್ ಕೊಟ್ಟು ಒಂದು ದೊಡ್ಡ ಮಟ್ಟದ ಬದಲಾವಣೆ ಏನು ಬಂದಿದೆ, ಈ ನಾಮಫಲಕಕ್ಕೆ ಸುಗ್ರೀವಾಜ್ಞೆ ಅಂತ ತಂದಿದ್ದಾರೆ. ಇದೇ ರೀತಿ ಸರ್ಕಾರ ಒಂದು ಸುಗ್ರೀವಾಜ್ಞೆ ತಂದು ಕನ್ನಡ ಸೇವೆಗಳಲ್ಲಿ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು ಮತ್ತು ಖಾಸಗಿನಲ್ಲಿ ಎಲ್ಲ ಸೇವೆಗಳಲ್ಲಿ ಕನ್ನಡ ಕಡ್ಡಾಯ ಅಂತ ಒಂದು ಸುಗ್ರೀವಾಜ್ಞೆ ತಂದರೆ ಖಂಡಿತವಾಗ್ಲೂ ನಾಳೆಯಿಂದನೇ ಎಲ್ಲ ಕಡೆ ಕನ್ನಡ ಮಾಡಲೇಬೇಕಾಗುತ್ತೆ. ಈವನ್ IAS IPS ಅಧಿಕಾರಿಗಳು ಕೂಡ ಎಲ್ಲ ಉತ್ತರ ಭಾರತದವರೇ ಬಂದ್ ಮಾಡ್ತಾರೆ. ಅವರು ಬಂದು ಇಲ್ಲಿ ಅಧಿಕಾರ ಮಾಡೋದು, ನಾವು ಅವ್ರ ಕೈಲಿ ಕೆಲಸ ಮಾಡೋದು. ಅದೇ ನೋಡಿ, ಈಗ ತಮಗೆ ಅವಾಗಲೇ ಹೇಳ್ತಿದ್ದೆ ನಾನು, ಏನು ಕನ್ನಡ ಪ್ರಾಧಿಕಾರಕ್ಕೆ ಕೊಟ್ಟಿರುವಂಥ ಏನು ವರದಿಗಳಿದೆ, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆದ BS ಯಡಿಯೂರಪ್ಪ ಅವರು ಬೇರೆ ನ್ಯಾಷನಲ್ ಪಾರ್ಟಿಯಿಂದ ಬಂದಿರ್ಬೋದು, ಬಟ್ ಅವ್ರಿಗೆ ಬದ್ಧತೆ ಇತ್ತು. ಅವ್ರು ಅಪ್ರೂವ್ ಮಾಡಿದ್ರು, 1 ಕೋಟಿ ರಿಲೀಸ್ ಮಾಡೋದಕ್ಕೆ ಒಪ್ಕೊಂಡ್ರು. ಆದರೆ ಅದನ್ನು ತಡೆ ಹಿಡಿದಿರೋದು ಯಾರು ಗೊತ್ತಾ? ಬೇರೆ ಭಾಷೆ IAS ಅಧಿಕಾರಿ ತಡೆ ಹಿಡಿದಿರೋದು. ಇದು ನಮಗೆ ಬಂದಿರೋದು. ಯಾವ ಕಾನೂನು ಅದು? ಏನು ಹೇಳಿ, ಯಾವ್ದು ಕಾನೂನು, ಯಾವುದ್ರ ಬಗ್ಗೆ ಅಂತ? ಇದು ಬಂದು ನಮಗೆ ಇವಾಗೇನು ನೀವು ಬ್ಯಾಂಕ್ ಬಗ್ಗೆ ಹೇಳ್ತಾ ಇದ್ರಿ. ಈ ಬ್ಯಾಂಕ್ ಏನಾಗಿದೆ ಅಂದರೆ,
ಇವಾಗ ಹೋದ್ರೆ ಸುಮಾರು ಜನ ಹಿಂದಿ ಮಾತಾಡ್ತಾರೆ ಅಥವಾ ಬೇರೆ ಭಾಷೆ ಮಾತಾಡಿದ್ರೆ ಕನ್ನಡದಲ್ಲಿ ಕೊಡ್ತಾ ಇಲ್ಲ. ಸೊ ಇವಾಗ ನಾವು ಕೇಳ್ತೀವಿ ನೀವು ಯಾಕೆ ಕನ್ನಡದಲ್ಲಿ ಕೊಡ್ತಾ ಇಲ್ಲ ಅಂತ. ಅದಕ್ಕೆ ಕಾನೂನಿದೆ. ಕಾನೂನಲ್ಲಿ ಏನು ಹೇಳುತ್ತೆ, ನೀವು ಫಸ್ಟ್ ಸೇವೆ ಕೊಡುವಾಗ ನೀವು 6 ತಿಂಗಳು ಕನ್ನಡ ಕಲ್ತ್ಕೋಬೇಕು ಅಂತ ಅವ್ರ ರೆಕ್ರೂಟ್ಮೆಂಟಲ್ಲಿ ಇದೆ. 6 ತಿಂಗಳು ಕಲ್ತ್ಕೊಂಡಿಲ್ಲ ಅಂದರೆ 2 ವರ್ಷದಲ್ಲಿ ಕಲ್ತ್ಕೊಂಡಿದ್ರೆ ನಿಮ್ಮನ್ನ ಬೇರೆ ಕಡೆ ರಿಲೀಸ್ ಮಾಡ್ಬೋದು ಅಂತ ಇದೆ. ಸೊ ಇದನ್ನ ಕೇಳೋದಕ್ಕೆ, ಪ್ರಶ್ನೆ ಮಾಡೋದಕ್ಕೆ ಹೋಗಿ ಯಾರಾದರೂ ಸಾರ್ವಜನಿಕವಾಗಿ ಕೇಳಿದವಾಗ ಆಗಲ್ಲ ಅಂತ ಓಡಿಸ್ಬಿಡ್ತಾನೆ. ಬಟ್ ಸರ್ಕಾರ ಪ್ರಶ್ನೆ ಮಾಡಿದವಾಗ ನಾನು ಕನ್ನಡ ಬರುತ್ತೆ ಅಂತ ಕೇಳಿದ್ರು. ಇದೇ ಪ್ರಾಧಿಕಾರ ಹೋಗಿದ್ದಾನೆ ಕೇಳಿದವಾಗ ನಾವು ಕಲ್ತಿದೀವಿ ಅಂತ ಹೇಳಿದ್ರು. ಎಲ್ಲಿ ಕಲ್ತಿದ್ರು? ನಾಟಕ ಮಾಡಿದ್ರು. ಹೆಂಗೋ ಮ್ಯಾನೇಜ್ ಮಾಡ್ಬೋದು ಇಂಗ್ಲಿಷ್ ಮಾತಾಡ್ಕೊಂಡು. ಈಗ ಹಳ್ಳಿ ಕಡೆ ನಮ್ಮ ಅಪ್ಪ ಬಹಳ ಕಷ್ಟ ಇದೆ, ಓದಿರೋದಿಲ್ಲ, ಅವರು ಹೋಗಿ ಹಿಂದಿಯಲ್ಲಿ ಹೆಂಗ್ ಮಾತಾಡಕ್ಕಾಗುತ್ತೆ? ನಮ್ಮ ಹೋರಾಟ ಶುರು ಬ್ಯಾಂಕಿಂಗ್ ಸೇವೆನ ಪಡ್ಕೊಳಕ್ಕೆ ಆಗೋದಿಲ್ಲ ಅಂತ ಆಗ್ತಾ ಇಲ್ಲ. ಅವ್ರು ಕೇಳಿದ್ರೆ ಏನ್ ಹೇಳ್ತಾ ಇದಾರೆ ಗೊತ್ತಾ, ನಾವು ಹೈದರಾಬಾದ್ನಲ್ಲಿ ಒಂದು ಕನ್ನಡ ಟ್ರೈನಿಂಗ್ ಕಲ್ತಿದ್ದೀವಿ ಅಂತ. ಸರಿ ತೆಗೀರಿ, ಅದು ಸರ್ಟಿಫಿಕೇಟ್ ಕೊಡಿ ಅಂತ ನಮ್ಮ ಅಧ್ಯಕ್ಷರು ಕೇಳಿದ್ರು, ಪ್ರಾಧಿಕಾರದ ಅಧ್ಯಕ್ಷರು. ಏನು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಸೊ ಇದಕ್ಕೇನು ಅಂದರೆ ನಮಗೆ ಒಂದು ಪರೀಕ್ಷೆ ಬೇಕು. ಇವಾಗಿರುವಂಥ ಜಾಣ ಅಂತ ಇದೆಲ್ಲ ಆ ಪರೀಕ್ಷೆಗಳು ಬೇರೆ ಅಲ್ಲ, 3 ಪರೀಕ್ಷೆ ಇದೆ ಕನ್ನಡದಲ್ಲಿ. ಆ ಪರೀಕ್ಷೆ ಇದಕ್ಕೆ ಉಪಯೋಗಕ್ಕೆ ಬರಲ್ಲ. ಕಮ್ಯುನಿಕೇಷನ್ ಎಕ್ಸಾಮ್ ಮಾಡಬೇಕು. ನಾನೇನು ಪ್ರಪೋಸಲ್ ಕೊಟ್ಟಿದ್ದೀನಿ, ನಾವು ಫಾರಿನ್ ಯೂನಿವರ್ಸಿಟಿಗೆ ಏನಾದರೂ ನಾವು ಸೇರ್ಕೊಬೇಕಂದ್ರೆ, ಅಮೆರಿಕನ್ ಯೂನಿವರ್ಸಿಟಿಗೆ ಸೇರ್ಕೋಬೇಕಂದ್ರೆ 4 ಎಕ್ಸಾಮ್ ಇರುತ್ತೆ ಇಂಗ್ಲೀಷ್ನಲ್ಲಿ. ಓದೋದು, ಬರೆಯೋದು, ಮಾತಾಡೋದು, ಕೇಳಿಸ್ಕೊಳೋದು ಅಂತ. ಆ ರೀತಿ ಕನ್ನಡದಲ್ಲಿ ಮಾತಾಡೋದಕ್ಕೆ ಈ ಥರ 4 ಪ್ಯಾಟ್ರನ್ನ ಒಂದು ಪ್ರಪೋಸಲ್ ಕೊಟ್ಟಿದ್ದೀನಿ ಟೆಕ್ನಿಕಲ್ಲು. ಸೊ ಈ ಥರ ಒಂದು ಸಮಸ್ಯೆ ಬಂದವಾಗ, ನೋಡಪ್ಪ ನೀನು ಬರೀದೇ ಇರೋ ಪರವಾಗಿಲ್ಲ, ಅಟ್ಲೀಸ್ಟ್ ನೀನು ಮಾತಾಡೋಕ್ಕಾದ್ರೂ ಕಲ್ತ್ಕೊಂಡು. ಯಾಕೆ ಅದು ಕಾನೂನು ಪಾಸ್ ಆಗಲಿಲ್ಲ? ನೀವು 1 ಕೋಟಿ ಬಿಡುಗಡೆ ಮಾಡಿದ್ರು ಯಡಿಯೂರಪ್ಪ ಅಂತ ಹೇಳಿದ್ರೆ. ಹೌದು, ಬಟ್ ಅದೇನಾದ್ರೂ ಪಾಸ್ ಆಯ್ತಾ? ಅದು ಪಾಸ್ ಆಗಿ ಬಂತ, ಯಾಕೆ ಬರಲಿಲ್ಲ? ಅದೇ ನಮ್ಮ ಏನು ಉತ್ತರ ಭಾರತದ ಬೇರೆ ರಾಜ್ಯದ IAS ಅಧಿಕಾರಿ ತಡೆ ಹಿಡಿದ್ರು. ಇದೇ ಬಂದಿರೋ ಪ್ರಾಬ್ಲಮ್ಮು. ಅವ್ರು ಯಾಕೆ ತಡೆ ಹಿಡಿದ್ರು ಅಂದರೆ, ನಮಗೆ ಕನ್ನಡದಲ್ಲಿ IAS ತಾವು ಹೇಳ್ದಂಗೆ ಇದು UPSCನಲ್ಲಿ ಕನ್ನಡದಲ್ಲಿ ಪರೀಕ್ಷೆ ಇರಲಿಲ್ಲ ಇಷ್ಟು ದಿವಸ, ಇವಾಗಲೂ ಇಲ್ಲ. ಸೊ ಕೊಟ್ಟರು ಏನು ಮಾಡ್ತಾರೆ, ಪ್ರಿಲಿಮಿನರಿ ಮತ್ತು ಮೇನ್ಸಲ್ಲಿ ಆಟ ಆಡ್ಬಿಡ್ತಾರೆ. ಇಲ್ಲ ಅಂದರೆ ಟ್ರಾನ್ಸ್ಲೇಟೆಡ್ ಫಾರ್ಮ್ ಕೊಡ್ತಾರೆ. ಈ ಥರ ಒಂದು ಭಾಳ ಕುತಂತ್ರ ಕೆಲಸ ಮಾಡ್ತಿದ್ದಾರೆ. ನಮಗೆ ಫಸ್ಟು ಕನ್ನಡದಲ್ಲಿ ಪರೀಕ್ಷೆಗಳು ಕೊಟ್ಟರೆ ನಾವು ಸರ್ಕಾರ ಕೂಡ ಟ್ರೈನಿಂಗ್ ಜಾಸ್ತಿ ಮಾಡಿ ಎಷ್ಟು ಜನ ಅದನ್ನು ಕ್ರ್ಯಾಕ್ ಮಾಡೋ ಥರ ಒಂದು ಸಪೋರ್ಟ್ ಕೊಡಬೇಕು ಸರ್ಕಾರ. ಸೊ ಎಲ್ಲ ಥರ ಮಾಡಿ ನಮ್ಮ ಜನಗಳಿಗೆ ಹೆಚ್ಚು ಕೆಲಸ ಸಿಕ್ಕಿದವಾಗ ಖಂಡಿತವಾಗ್ಲೂ ನಮ್ಮ ಒಂದು ಸಮಸ್ಯೆಗಳಿಗೆ ಎಲ್ಲ ರೆಸ್ಪಾಂಡ್ ಮಾಡ್ತಾರೆ. ಸೊ ಪಾಲಿಸಿ ಲೆವೆಲ್ನಲ್ಲಿ ಬದಲಾವಣೆ ಆಗಬೇಕು ಅಂದರೆ 343ರಲ್ಲಿ ಖಂಡಿತವಾಗಿ ಕನ್ನಡ ಬರಬೇಕು. ಇದು ನಮ್ಮ ದೊಡ್ಡ ಆದ್ಯತೆ ಇರಬೇಕು. ಆಗ ನೋಡಿ ಈ ಭಾರತ ನಾವು ಒಪ್ಕೊಳ್ಳೋಣ. ಈ ಭಾರತ ಒಕ್ಕೂಟ ಸಿಸ್ಟಮ್ ಅಲ್ಲಿವರೆಗೂ ನಾವು ಒಪ್ಕೊಳಕ್ಕಾಗಲ್ಲ. ಭಾಷಾ ತಾರತಮ್ಯ ಇರೋ ತನಕ ನಾವು ಒಪ್ಕೊಳಕ್ಕಾಗಲ್ಲ. ಈ ಕನ್ನಡ ಪ್ರಾದೇಶಿಕತೆ, ಕರ್ನಾಟಕದ ಪ್ರಾದೇಶಿಕತೆ ಬಗ್ಗೆ ಒಂದು ಮಟ್ಟಕ್ಕೆ ಅರ್ಥ ಆಯಿತು, ಭಾಳ ಧನ್ಯವಾದಗಳು ಸರ್. ಬಟ್ ಈ ಕರ್ನಾಟಕ ಪ್ರಾದೇಶಿಕತೆಗೆ ಯಾರಿಂದ ತೊಂದರೆ ಆಗ್ತಿದೆ ಏನು ಅಂತೆಲ್ಲ ಗೊತ್ತಾಯಿತು. ಈಗ ಇದನ್ನು ಈ ಕರ್ನಾಟಕ ಪ್ರಾದೇಶಿಕತೆಗೆ ಒಂದು ಹೋರಾಟ ಮಾಡಬೇಕು, ಒಂದು ಜನರ ಒಪಿನಿಯನ್ ಕ್ರಿಯೇಟ್ ಆಗೋ ಥರದ್ದು ಈ ಥರದ್ದು ಮಾತಾಡ್ತಾ ಹೋಗಬೇಕು. ಆ ಥರದ್ದು ಯಾವ ರೀತಿ ಹೋರಾಟ ಕ್ರಿಯೇಟ್ ಆಗಬೇಕು, ಮತ್ತು ಸರ್ಕಾರ, ನಮ್ಮದೇ ಸರ್ಕಾರ ಯಾಕೆ ಅದನ್ನ ಮಾಡ್ತಾ ಇಲ್ಲ ಏನೋ ಅಂಥದ್ದು. ಇದು ಮೂಲವಾಗಿ ನಾವಂತೂ ತಗೊಂಡಿದ್ವಿ. ನಮ್ಮ ಸ್ನೇಹಿತರು ಒಂದಷ್ಟು ಜನ ಕನ್ನಡ ಮೊದಲು ಅಂತ ಸ್ನೇಹಿತರಿದ್ದೀವಿ. ನಾವು ಇದನ್ನು ದೊಡ್ಡದಾಗಿ ತಗೊಂಡ್ವಿ. ನೀವು ಪ್ರಶ್ನೆ ಕೇಳಿದ್ರಲ್ಲ, ಆ ಥರ ಯಾವ ರೀತಿ ಬದಲಾವಣೆ ತರ್ಬೋದು ಜನರುಗಳಿಗೆ ಅಂತ. ಸೊ ಆ ರೀತಿ ನಾವು ಮಾಡಿದವಾಗ ಮನೆ ಕನ್ನಡ ಬಾವುಟ ಅಂತ ಒಂದು ಪ್ರಚಾರ ಮಾಡಿದ್ವಿ. ನಮ್ಮ ಎಲ್ಲ ದೊಡ್ಡ ಸಂಘಟನೆಗಳವ್ರ ಜೊತೆ ಸಹಾಯ ತಗೊಂಡು ಎಲ್ಲ ಕರ್ನಾಟಕ ಪೂರ್ತಿ ಪ್ರಚಾರ ಮಾಡಿದ್ವಿ. ಎಲ್ಲರೂ ಒಕ್ಕರಲಾಗಿ JDS ಕೂಡ ಸಪೋರ್ಟ್ ಕೊಟ್ಟು ಕನ್ನಡ ಅಂತ ಹೇಳ್ತಾ ಇದ್ರು. ಅವರು ಸಪೋರ್ಟ್ ಕೊಟ್ಟು, ಇನ್ಕ್ಲೂಡಿಂಗ್ HD ಕುಮಾರಸ್ವಾಮಿ ಅವ್ರ ಮನೆ ಮೇಲ್ಗಡೆ ಬಾವುಟ ಆರಿಸಿ, ಮತ್ತು ಎಲ್ಲ ಅವ್ರ MLAಗಳು ಏನು ಕ್ಯಾಂಡಿಡೇಟ್ಸು ಮತ್ತು ರನ್ನಿಂಗ್ MLAs ಎಲ್ಲ ಕಡೆ ಮಾಡಿಸಿ ಕಾರ್ಯಕರ್ತ ಮಾಡಿ ದೊಡ್ಡ ಮಟ್ಟದ ಇದಾಯಿತು. ನೀವು ನೋಡ್ಬೋದು, ಈಗ ಒಂದು 2-3 ವರ್ಷದಿಂದ ಕನ್ನಡ ಬಾವುಟದ ಟ್ರೆಂಡೇ ಬೇರೆ ಥರ ಇದೆ. ಮುಂಚೆ ಬಾವುಟ ಶಾಲೆ ಹಾಕೊಬೇಕಂದ್ರೆ ಏನೋ ಒಂಥರ ಅವಮಾನ ಥರ ನೋಡ್ತಾ ಇದ್ರು, ಬಾವುಟ ಹಿಡ್ಕೊಂಡಕ್ಕೆ ಅವಮಾನ ಥರ ನೋಡ್ತಾ ಇದ್ರು. ಇವಾಗ ಇಡೀ ಸುಮಾರು 100-150 ದೇಶಗಳಲ್ಲಿ ಕನ್ನಡ ಬಾವುಟ ತಗೊಂಡು ಖುಷಿಯಾಗಿ ಹಿಡ್ಕೊಂಡು ಫೋಟೋ ತೆಗೆಸ್ಕೋತಾರೆ, ವಿಡಿಯೋಗಳು ಮಾಡ್ತಾರೆ. ನೀರೊಳಗಡೆ ಫೋಟೋಗಳು ತಗೊಂಡಿದ್ದಾರೆ, ಆಕಾಶದಲ್ಲಿ ಹೋಗಿ ತಗೊಂಡಿದ್ದಾರೆ, ಪ್ಯಾರಾಚೂಟ್ನಲ್ಲಿ ಇಟ್ಕೊಂಡು ತಗೊಂಡಿದ್ದಾರೆ. ಈ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡಿರೋದು ನಾವು, ಪ್ರಾದೇಶಿಕತೆ ಟ್ರೆಂಡ್ ಕ್ರಿಯೇಟ್ ಮಾಡಿದ್ದೀವಿ. ಮತ್ತು ನಮ್ಮ ಬೆಳವಡಿ ಮಲ್ಲಮ್ಮ ಎಂಥ ಸಾಧಕಿ, ಅದೇ ರೀತಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು, ಆಮೇಲೆ ನಮ್ಮ ಪುಲಕೇಶಿ, ಇಮ್ಮಡಿ ಪುಲಕೇಶಿ, ನಮ್ಮ ಸ್ನೇಹಿತರೆಲ್ಲ ತುಂಬ ರಿಸರ್ಚ್ ಮಾಡ್ತಾ ಇದ್ದಾರೆ ಪುಲಕೇಶಿ ಬಗ್ಗೆ. ಬೆಳಗ್ಗೆ ರಾತ್ರಿ ಸಾಕಷ್ಟು ರಿಸರ್ಚ್ ಮಾಡಿ, ವಿಡಿಯೋಗಳು ಮಾಡಿ ಜನಗಳಿಗೆ ನಾವು ಸಾಕಷ್ಟು ಅವೇರ್ನೆಸ್ ತರ್ತಾ ಇದ್ದೀವಿ. ನಾವೊಂದು 10-15 ಜನ ಹಿಸ್ಟೋರಿಯನ್ಸ್ನ ನಾವು ಗ್ರೂಪ್ ಮಾಡ್ಕೊಂಡಿದ್ದೀವಿ. ಅವ್ರ ಹತ್ರ ನಾವು ಇನ್ಫಾರ್ಮೇಷನ್ ತಗೊಂಡು ನಮ್ಮ ರಾಜರ ಸಾಧನೆಗಳ ಬಗ್ಗೆ ಹೇಳ್ತಾ ಇದ್ದೀವಿ. ಈ ರೀತಿ ಟ್ರೆಂಡ್ಗಳು ನಡೀತಾ ಇದೆ. ಇದಕ್ಕೆಲ್ಲ ಹೆಚ್ಚು ಜನ ಸೇರ್ಕೋಬೇಕು, ಅವರು ಸತ್ಯ ಎಲ್ಲ ಇಟ್ಕೋಬೇಕು. ಒಂದು ಮಟ್ಟಕ್ಕೆ ನೀವು ಜನರ ಒಪಿನಿಯನ್ ಕ್ರಿಯೇಟ್ ಮಾಡೋಂಥದ್ದು ಮತ್ತು ಟ್ರೆಂಡ್ ಕ್ರಿಯೇಟ್ ಮಾಡೋಂಥದ್ದು ಕನ್ನಡ ಪರ ತುಂಬ ಕೆಲಸ ಮಾಡ್ತಾ ಇದ್ರಿ. ಹೌದು, ಇದು ನಮಗೆ ಇದು ತೊಡಕಾಗೋದು ಕಾನೂನಾತ್ಮಕ ಹೋರಾಟ. ಸರ್ಕಾರ ಮತ್ತು ಇವತ್ತೊಂದು ಕಾನೂನಾತ್ಮಕ ಲೀಗಲಿ ಹೋರಾಟ ಮಾಡಿದಾಗ ಇದು ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತೆ. ಆ ಮಟ್ಟದ ಹೆಜ್ಜೆಗಳನ್ನು ಏನಾದರೂ ಇಡುವಂಥ ಪಾಲಿಸಿ ಲೆವೆಲ್ನಲ್ಲಿ ನಾವು ಮಾಡಬೇಕಾಗಿರೋದು ತುಂಬ ಮುಖ್ಯವಾಗಿ. ನಾನು ಹೇಳ್ದಂಗೆ ಇವಾಗ ಏನು ಮೊನ್ನೆ ಫಾರ್ ದ ಫಸ್ಟ್ ಟೈಮ್, ಅಂದರೆ ಸೆಕೆಂಡ್ ಟೈಮ್ ಇನ್ ಎಂಟೈರ್ ಕರ್ನಾಟಕ ಹಿಸ್ಟ್ರಿನಲ್ಲಿ ಸರ್ಕಾರ ಬಂದ ಮೇಲೆ ಏನು ಇವಾಗ ಮೊನ್ನೆ ಕರವೇ ಅವರು ಹೋರಾಟ ಮಾಡಿ ಇದನ್ನು ತಂದರು, ಹೊಸ ಪಾಲಿಸಿ ತಂದ ಸರ್ಕಾರ. ಆ ಒಂದು ಸರ್ಕಾರ ಮಾಡಿರೋದನ್ನು ಮತ್ತೆ ನಾವು ಕನ್ನಡ
ಕಡ್ಡಾಯ ಸೇವೆ, ಕನ್ನಡದಲ್ಲಿ ಕಡ್ಡಾಯ ಸೇವೆ ಮಾಡಿದ್ರೆ ಸುಮಾರು ಒಂದು 30-40% ನಮ್ಮ ಕನ್ನಡ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಂದರೆ 3-3.25 ಕೋಟಿ ಜನ ಕರ್ನಾಟಕದಲ್ಲಿ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರಲ್ಲ. ಜೊತೆಗೆ 40,000 ಶಾಲೆಗಳಿದೆ ಕನ್ನಡ ಶಾಲೆಗಳು, ಅವರೆಲ್ಲ ಕನ್ನಡನೇ ಓದ್ತಾ ಇರೋದು, ಮುಚ್ಚುತ್ತಾ ಇದ್ದಾರೆ, ಒಂದೊಂದೇ ಮುಗಿಸ್ತಾ ಇದ್ದಾರೆ. ಅದಕ್ಕೆ ಶಾಲೆಗಳು ಉಳಿಸೋದು ಒಂದು ಪ್ರಾದೇಶಿಕತೆ ಹೋರಾಟನೇ ಅದೂ. ಸೊ ಆ ಜನಗಳ ಮಕ್ಕಳು ಏನು 40,000 ಶಾಲೆಗಳಲ್ಲಿ ಓದ್ತಾ ಇದ್ದಾರೆ, ಅವ್ರಿಗೆ ಇಂಗ್ಲೀಷು ಮತ್ತು ಹಿಂದಿ ಅಷ್ಟೇ ಬರೋದಿಲ್ಲ. ಸೊ ನಾವು ಬೆಂಗಳೂರಿನಲ್ಲಿ ಮತ್ತು ಕರ್ನಾಟಕದಲ್ಲಿ ಕನ್ನಡ ವಾತಾವರಣ ನಿರ್ಮಾಣ ನಾವು ಯಾವತ್ತೂ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಸೊ ಇದಕ್ಕೋಸ್ಕರ ನಮಗೆ ಬೆಂಗಳೂರಿನಲ್ಲಿ ಕನ್ನಡ ಎಂಟರ್ ಕರ್ನಾಟಕದಲ್ಲಿ ಎಲ್ಲ ಕಡೆ ನಾಮಫಲಕ ಇರ್ಬೋದು, ಸೇವೆಗಳು ಕನ್ನಡದಲ್ಲಿ ಕಡ್ಡಾಯವಾಗಿ ಬರಬೇಕು. ಈ ಸರ್ಕಾರ ಮಾಡ್ಬೋದು, ಈ ಕರ್ನಾಟಕ ಸರ್ಕಾರನೇ ಮಾಡ್ಬೋದು. ಯಾಕೆ ಸರ್ಕಾರಗಳು ಮಾಡ್ತಾ ಇಲ್ಲ ಈ ಥರದ್ದು? ನೀವು ಕನ್ನಡ ಪರವಾದ ಸಾಕಷ್ಟು ವಿಧೇಯಕಗಳನ್ನ ಈ ತುಂಬಾ ಎಲ್ಲ ಮಾಡಿ ಕೊಡ್ತಾ ಇರ್ತಾರೆ, ಅವ್ರಿಗೆ ಅದನ್ನ ಹೇಳಿದ್ವಲ್ಲ, ತುಂಬಾ ಒಳ್ಳೆ ಪ್ರಶ್ನೆ. ಹೌದು, ನಾವು 5-6 ವರ್ಷದಿಂದ ಮತ್ತೆ 30 ವರ್ಷದಿಂದ ಎಲ್ಲರೂ ಹೋರಾಟ ಮಾಡ್ತಾ ಇದ್ದಾರೆ. ಚಿದಾನಂದ ಸರ್ ಹೋರಾಟ ತುಂಬಾ ಹಿರಿಯ ಕನ್ನಡ ಪರ ಹೋರಾಟಗಾರರು. ಅದಕ್ಕೆ ನಮ್ಗೆ ಏನು ಮೊನ್ನೆ ಗೊತ್ತಾಗಿದೆ ಅಂದ್ರೆ, ಕರವೇ ಅವ್ರು ಯಾವಾಗ ಕೈ ತಗೊಂಡ್ರು, ಇದು ನಾವು ಕಲ್ಲೋ ಸಲ್ಲೋ ಅಂತ ನಮ್ಮ ಕುವೆಂಪು ಅವರೇ ಹೇಳ್ಕೊಟ್ಟಿರೋದು. ಈ ಒಂದು ಕ್ರಾಂತಿಕಾರಿ ಬೆಳವಣಿಗೆ ಯಾವಾಗ ಆಗುತ್ತೋ ಅವಾಗ ಸರ್ಕಾರ ಎಚ್ಚೆತ್ಕೊಳುತ್ತೆ. ಅಲ್ಲಿವರೆಗೂ ಮಾವಿನಕಾಯಿಗೆ ಮಂತ್ರದಿಂದ ಉದ್ರಲ್ಲ ಅನ್ನೋದು ನಮಗೆ ಮುಖ್ಯ. ಇಲ್ಲಿ ಅವೇರ್ನೆಸ್ ಇದೆ, ಪಾಲಿಸಿ ಮೇಕಿಂಗ್ ಎಲ್ಲಿ ಅಂತ ನಮಗೆ ಗೊತ್ತು, ಆದರೆ ಸರ್ಕಾರ ಬದ್ಧತೆ ತೋರಿಸ್ತಾ ಇಲ್ಲ. ಸರ್ಕಾರಗಳಿಗೆ ಏನಂದ್ರೆ, ಇದೊಂದು ಬೆಂಗಳೂರು ಬ್ರ್ಯಾಂಡು, ಇಂಟರ್ನ್ಯಾಷನಲ್ ಬ್ರ್ಯಾಂಡು, ಇಲ್ಲಿ ಗಲಾಟೆ ಆಗಬಾರ್ದು, ಅದಕ್ಕೆ ಎಲ್ಲನೂ ಅರೆಸ್ಟ್ ಮಾಡಿ ತುಂಬ್ತಾರೆ. ಅರೆ ಕಟ್ಟಿರೋದೇ ನಾವು ಗುರು, ನಾವು ಕಟ್ಟಿದ ಮೇಲೆ ನಮಗೆ ಹೋರಾಟ ಮಾಡಕ್ಕೆ ನೀವು ಅವಕಾಶ ಕೊಡಲಿಲ್ಲ ಅಂದರೆ ಮುಂದೆ ಬದಲಾವಣೆ ಆಗೋದಿಲ್ಲ. ನೀವು ಯಾರನ್ನ ಇಂಪ್ರೆಸ್ ಮಾಡ್ತಾ ಇದ್ದೀರಾ? ಇಲ್ಲ ಕಾನೂನು ಚೇಂಜ್ ಮಾಡಿ, ಇಲ್ಲಾಂದ್ರೆ ಹೋರಾಟ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ನಾವು ಕೇಳ್ಕೊತಾ ಇದೀವಿ. ಅಲ್ಲ, ಕನ್ನಡದಲ್ಲಿ ಕನ್ನಡ ಮಾತಾಡೋಕ್ಕೆ ಅವಕಾಶ ಕೊಡಿ, ಕನ್ನಡ ನಾಮಫಲಕಗಳನ್ನ ಹಾಕಿ ಅಂತ ಕೇಳಿದ್ರೆ ಅರೆಸ್ಟ್ ಮಾಡ್ತೀವಿ. ಕನ್ನಡ ರಾಮಯ್ಯ ಅನ್ನೋರು ನಮಗೆ ಸಿಕ್ಕಿದ್ದಾರೆ, ಒಳ್ಳೇದು. ಮೊನ್ನೆ ಕನ್ನಡ ರಾಜ್ಯೋತ್ಸವದಲ್ಲಿ ಹೇಳಿದ್ದಾರೆ, ಕನ್ನಡವನ್ನ ವಲಸಿಗರಿಗೆ ಅನಿವಾರ್ಯ ಮಾಡಬೇಕು ಅಂತ ಒಂದು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ನಾವು ಮಾಡ್ತಾರೆ ಅಂತ ಅನ್ಕೊಂಡಿದ್ದೀವಿ. ಆ ಸ್ಟೇಟ್ಮೆಂಟ್ಗೆ ಅವರು ನಿಂತ್ಕೊಳ್ಳಿ, ಕನ್ನಡ ಕಡ್ಡಾಯ ಸೇವೆ ಎಲ್ಲ ಕಡೆ ಕೊಡಲಿ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲದ್ರಲ್ಲಿ ಕೊಡಲಿ. ನಾನು ಈ ಹಿಂದೆ BJP ಸರ್ಕಾರದ ಒಂದು ಒಳ್ಳೆ ಕೆಲಸ ಏನು ಮಾಡ್ತು ಅಂದರೆ, ನಮ್ಮ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಸಮಗ್ರ ಕನ್ನಡ ಕಾಯ್ದೆ ಒಂದು ಸೆಷನಲ್ಲಿ ಪಾಸ್ ಮಾಡಿ ಅದರ ಒಂದು ಒಳ್ಳೆ ಕಾಯ್ದೆ ತಗೊಬಂತು. ಅದರಲ್ಲಿ ಒಂದಷ್ಟು ನ್ಯೂನತೆಗಳಿದ್ದಾವೆ, ಅದಕ್ಕೆ ನಾನು ಅಪೋಸ್ ಮಾಡಿದ್ದೀನಿ, ಪ್ಲಸ್ ಅದಕ್ಕೆ ಸಲಹೆಗಳು ಸರ್ಕಾರಕ್ಕೆ ಕೊಟ್ಟಿದ್ದೀನಿ. ಬಟ್ ಒಂದು ಕಾನೂನು ಮುಖಾಂತರ ಕನ್ನಡ ಅನುಷ್ಠಾನಗಳು ಮಾಡೋದಕ್ಕೋಸ್ಕರ ತುಂಬ ಒಳ್ಳೆಯ ಒಂದು ಕಾನೂನು ತಂದಿದ್ದಾರೆ. ಈ ಸರ್ಕಾರ ಅದನ್ನು ಅನುಷ್ಠಾನ ಮಾಡ್ತೀನಿ ಅಂತ ಹೇಳಿದರೆ, ಬಟ್ 8 ತಿಂಗಳಾಯಿತು ಮಾಡಿಲ್ಲ. ಮುಂದೆ ಅದನ್ನು ಮಾಡಿದ್ರೆ ನಮ್ಗೆ ಸಾಕಷ್ಟು ಬದಲಾವಣೆಗಳು ಬರುತ್ತೆ. ಅದ್ರ ಜೊತೆ ಕನ್ನಡ ಕಡ್ಡಾಯ ಅಂತ ಏನು ಮಾಡಿದ್ರೆ ಇವಾಗ ಖಂಡಿತವಾಗಿ 50% ನಮಗೆ ಕನ್ನಡ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಇದು ಮಾಡಬೇಕು, ಸರ್ಕಾರ ಮಾಡಬೇಕು. ಮತ್ತು ಶಿಕ್ಷಣದಲ್ಲಿ ನಾನು ಹೇಳ್ದಂಗೆ 2 ಲ್ಯಾಂಗ್ವೇಜ್ ಪಾಲಿಸಿ ಮಾಡಬೇಕು. ಎಸ್ಪೆಷಲಿ ಫಸ್ಟು ನಮ್ಮ ಸ್ಟೆಪ್ ಏನಂದರೆ, 9 ಮತ್ತು 10ನೇ ತರಗತಿನಲ್ಲಿ 3ನೇ ಕಡ್ಡಾಯ ಭಾಷೆ ಏನಿದೆ ಅದನ್ನು ತೆಗೆದುಬಿಟ್ರೆ ನಮ್ಮ ಎಲ್ಲ ಸ್ನೇಹಿತರು 9ನೇ ಕ್ಲಾಸುಗೆ ನಿಲ್ಲಿಸ್ತಾ ಇದ್ದಾರೆ. ನಮ್ಮ ಜೂನಿಯರ್ಗಳು, ನಮ್ಮ ಹುಡುಗರು 10ನೇ ಕ್ಲಾಸ್ ಪಾಸ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ಮುಂದೆ ಹೈಯರ್ ಸ್ಟಡೀಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ಸರ್ಕಾರದ ಒಂದು ದಿವಸದ ಕೆಲಸ ಇದು, 3ನೇ ಭಾಷೆ ಕಿತ್ತಾಕ್ಬಿಡ್ಲಿ. ಇದು ಪಾಲಿಸಿ ಲೆವೆಲ್ ಮೇಕಿಂಗು. ಮತ್ತು ಹಾಗೇನೇ ನಮ್ಮ ಸರೋಜಿನಿ ಮಹಿಷಿ ವರದಿ ಏನಿದೆ ಅದು ಇಂಪ್ರಾಕ್ಟಿಕಲ್ ಆಗಿದೆ. ಅದನ್ನು ಪ್ರಾಕ್ಟಿಕಲ್ ಆಗಿ 5% 10% ಈ ರೀತಿ IT-ನಲ್ಲಿ ಮತ್ತು ಬೇರೆ ಬೇರೆ ಸೆಗ್ಮೆಂಟ್ನಲ್ಲಿ ಸ್ಟ್ರಾಟಜಿಕ್ ಆಗಿ ಕುತ್ಕೊಂಡು ಮಾಡಬೇಕು. ಅದಕ್ಕೂ ಸಲಹೆಗಳೆಲ್ಲ ನಾವು ಮಾಡಿ ಇಟ್ಕೊಂಡಿದ್ದೀವಿ. ಅದು ಸರ್ಕಾರ ಅನುಷ್ಠಾನ ಮಾಡಿದ್ರೆ ನಮಗೆ ಖುಷಿ. ಖಂಡಿತವಾಗ್ಲೂ ಪಾಲಿಸಿ ಲೆವೆಲ್ನಲ್ಲಿ 50-60% ಸಾಲ್ವ್ ಆಗಿಬಿಡುತ್ತೆ. ಕೇಂದ್ರ ಸರ್ಕಾರನೇ ನಂಬ್ಕೊಳೋದೇನು ಬೇಕಾಗಿಲ್ಲ. ಅದಕ್ಕೆ ಇನ್ನೊಂದು ಚರ್ಚೆ ಮಾಡಿ ಅದ್ರ ಬಗ್ಗೆ ಎಲ್ಲ ವಿಶ್ಲೇಷಣೆ ಕೊಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಮತ್ತು ಖಂಡಿತವಾಗುತ್ತೆ, ನನಗಂತೂ ಹೋಪ್ಸ್ ಇದೆ. ಈ ಸರ್ಕಾರ ಹೇಗಿದ್ರು ಈ ಹೊಸ ಪಾಲಿಸಿ ಮಾಡಿದೆ, ಇದನ್ನು ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸರ್ಕಾರ ನಾವೆಲ್ಲ ಸೇರಿ ಹೋರಾಟ ಮಾಡಿ ಕೇಳೋಣ. ನಮಗೆ ಪ್ರಾದೇಶಿಕತೆ ಅಂದ ತಕ್ಷಣ ತಮಿಳುನಾಡು ನೆನಪಾಗುತ್ತೆ. ತಮಿಳುನಾಡಲ್ಲಿ ನೋಡಿ, ನಮಗೆ ನಾವು ಯಾರು ದ್ವಿಭಾಷಾ ನೀತಿ ಅಂದ್ಕೊಂಡ್ರು ಕೂಡ ಅವರು ಏಕ ಭಾಷೆನ ಎಲ್ಲ ಕಡೆ ತಮಿಳನ್ನ ಇದು ಮಾಡ್ತಿದ್ದಾರೆ. ಮತ್ತು ಅಲ್ಲಿ ದ್ವಿಭಾಷಾ ನೀತಿ ಜಾರಿಯಲ್ಲಿದೆ, ಹಿಂದಿ ಇಲ್ಲ ಅಲ್ಲಿ. ಯಾಕೆ ಅಂಥ ಗಟ್ಸ್ ತೋರಿಸುವಂಥದ್ದು ಅಥವಾ ಅಂಥ ಕಾನೂನನ್ನು ತರಲಿಕ್ಕೆ ನಮ್ಮ ಕರ್ನಾಟಕದಲ್ಲಿ ಸಾಧ್ಯ ಆಗ್ತಿಲ್ಲ? ನೋಡಿ, ಇದೇ ನಮ್ಮ ಒಂದು ಏನು ಸ್ವಾತಂತ್ರ್ಯ ಬಂತಲ್ಲ, ಆಗ ಕಾಂಗ್ರೆಸ್ ಇತ್ತು ತಮಿಳುನಾಡಲ್ಲಿ. ಆ ಕಾಂಗ್ರೆಸ್ಸು ಒಂದು ದೊಡ್ಡ ಹೋರಾಟ ತಗೊಂತು. ಅದಕ್ಕೆ ಮುಖ್ಯ ಕಾರಣ ನಿಮಗೆಲ್ಲರಿಗೂ ಗೊತ್ತು. ಪೆರಿಯಾರ್ ಇರ್ಬೋದು, ಇವರೆಲ್ಲ ಏನು ಮಾಡಿದ್ರು, ಹಿಂದಿನ ಬಿಡಲಿಲ್ಲ ಅವರು. ಸುಮಾರು ಜನ 200-250 ಜನ ರೆಕಾರ್ಡ್ನಲ್ಲಿ ಸತ್ತಿದ್ದಾರೆ. ಅದ್ರಿಗೂ 500 ಜನ ಸತ್ತಿದ್ದಾರೆ ಆ್ಯಕ್ಚುಲಿ ಅಂತ ಇನ್ಫಾರ್ಮೇಷನ್ ಇರೋದು. ಸೊ ಅವ್ರಿಗೆ ಅವತ್ತೇ ಏನು ಮಾಡಿಬಿಟ್ರು, 2 ಲ್ಯಾಂಗ್ವೇಜ್ ಪಾಲಿಸಿನೇ ಬೇಕು ನಮಗೆ, ಹಿಂದಿ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಅಂತ. ಆಗಲೇ ಆ ಒಂದು ದೊಡ್ಡ ಹೋರಾಟದಿಂದ ಕಾಂಗ್ರೆಸ್ನ ಶಾಶ್ವತವಾಗಿ ಓಡಿಸ್ಬಿಟ್ರು ಅವರು. ಆಗ್ಲಿಂದ ಈಗಲ ತನಕ ಬೇರೆ ಯಾವುದೇ ಒಂದು ರಾಷ್ಟ್ರೀಯ ಪಕ್ಷಗಳು ಬರೋಕ್ಕೆ ಸಾಧ್ಯವಾಗಿಲ್ಲ. ಇದು ಮೊದಲನೇ ಕಾರಣ. ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಕರ್ನಾಟಕದಲ್ಲಿ ಇರದೇ ಇರೋದು ದೊಡ್ಡ ನ್ಯೂನತೆ. ಬಟ್ ನಮ್ಮ ಕರ್ನಾಟಕದ ಇವ್ರಿಗೆ ಎಷ್ಟೇ ಕನ್ನಡ ಅಭಿಮಾನ ಇದ್ರೂ ಕಾಂಗ್ರೆಸ್ ಅವ್ರಿಗೆ ಅದರಲ್ಲಿ ಅರ್ಧಂಬರ್ಧ ಮಾಡಿ ಅರ್ಧಂಬರ್ಧ ಬಿಟ್ಕೊಟ್ಬಿಟ್ರು. ಇದು ಮೂಲ ಕಾರಣ. ಎರಡನೇದೇನು ಅಂದರೆ, ಇವಾಗೇನು ಪಾಲಿಸಿ ಲೆವೆಲ್ನಲ್ಲಿ 1968ನಲ್ಲಿ ಒಂದು ದ್ವಿಭಾಷಾ ಪಾಲಿಸಿ ಅಂತ ಪಾಲಿಸಿ ಮೇಕಿಂಗ್ನಲ್ಲಿ ಅವ್ರಿಗೆ ಮಾತ್ರ ಎಕ್ಸೆಪ್ಷನ್ ಕೊಟ್ಬಿಟ್ಟಿದ್ದಾರೆ. ಎಕ್ಸೆಪ್ಟ್ ತಮಿಳ್ನಾಡು ಅಂತ ಬರೆದ್ಬಿಟ್ಟಿದ್ದಾರೆ.
ಅಲ್ಲಿ ಎಕ್ಸೆಪ್ಟ್ ತಮಿಳ್ನಾಡು ಮತ್ತು ಕರ್ನಾಟಕ ಅಂತ ನಾವು ಮಾಡಿಸ್ಬಿಟ್ರೆ ನಾವು ಒಂದು 10 ಜನ ಸಾಯೋಣ, ನಾನು ಸಾಯಕ್ಕೆ ಸಿದ್ಧವಾಗಿದ್ದೀನಿ. ಅವ್ರೇನಾದರೂ ಈ ಥರ 200 ಜನ ಸತ್ರು ಆ ಕಾಲದಲ್ಲಿ, ನಾವೆಲ್ಲ ಒಂದು 5 ಜನ ಸಾಯಕ್ಕೆ ರೆಡಿ ಇದ್ದೀವಿ. ನಾವು ದ್ವಿಭಾಷೆ ಕೊಟ್ಬಿಟ್ರೆ ಮುಂದಿನ ಇದು ಫ್ಯೂಚರಲ್ಲಿ ಚೆನ್ನಾಗಿರುತ್ತೆ. ಅದು ಮುಖ್ಯ ಕಾರಣ. ಮತ್ತು ತುಂಬ ಮುಖ್ಯವಾಗಿರೋದೇನೆಂದರೆ ನಮಗೆ ತಮಿಳ್ನಾಡಿಗಿಂತ ಪ್ರಾದೇಶಿಕತೆ ತುಂಬ ಸ್ಟ್ರಾಂಗ್ ಆಗಿದೆ. ಆ ಒಂದು 2-3 ಹೋರಾಟಗಾರರಿಂದ ಅವ್ರಿಗೆ ಒಂದು ಪಾಲಿಸಿ ಲೆವೆಲ್ನ ಸಿಕ್ಕಿದೆ. ಬಿಟ್ಟರೆ ಕರ್ನಾಟಕದಲ್ಲಿ 72 ಭಾಷೆಗಳಿದ್ದಾವೆ. 49 ಅಧಿಕೃತವಾಗಿರುವಂಥ ಬುಡಕಟ್ಟು ಮತ್ತು ಅಲೆಮಾರಿ ಜನಾಂಗ ವಿಶೇಷವಾಗಿರುವಂಥ ಸಮುದಾಯಗಳಿದ್ದಾವೆ. 72 ಭಾಷೆ ಅಂದರೆ 72 ಧರ್ಮಗಳಿದ್ದಂಗೆ ಅದು. ಮತ್ತು ಇಂಡಿಯಾನಲ್ಲೇ ಹೈಯೆಸ್ಟ್ ನಂಬರ್ ಆಫ್ ಡಿಫ್ರೆಂಟ್ ಏನು ಹೇಳ್ತೀವಿ ನೈಸರ್ಗಿಕ ಸಂಪತ್ತುಗಳಿದ್ದಾವೆ, ಮತ್ತು ಖನಿಜ ಸಂಪತ್ತುಗಳು ಜಾಸ್ತಿ ಇದ್ದಾವೆ. ಮತ್ತು ಕನ್ನಡದಲ್ಲೇ 5ರಿಂದ 6 ಬೇರೆ ಬೇರೆ ವಿಧವಾಗಿರುವಂಥ ಕನ್ನಡ ಭಾಷೆಗಳಿದ್ದಾವೆ. ಈ ಎಲ್ಲ ಒಂದು ನೀವು ನೋಡಿದ್ರೆ ಮತ್ತು ಎಲ್ಲ ಇಂಡಸ್ಟ್ರಿಯಲ್ಲಿ ಡೆವಲಪ್ ಆಗಿದ್ದೀವಿ. ಸೊ ಈ ವೈವಿಧ್ಯತೆ, ಊಟ ತಿಂಡಿ ಇರ್ಬೋದು, ಎಲ್ಲದೂ ಕರ್ನಾಟಕ ಮೀರ್ಸಂಗೆ ಇಲ್ಲ. ಅಷ್ಟೊಂದು ವೈವಿಧ್ಯಮಯವಾಗಿರುವಂಥ ಒಂದು ರಾಜ್ಯ ಇದು. ಶಿಲ್ಪಕಲೆಗಳು ಗೊತ್ತಿರಬಹುದು ನಿಮಗೆ. ಇಡೀ ಪ್ರಪಂಚದಲ್ಲಿಲ್ಲ ಅಂಥ ಶಿಲ್ಪಕಲೆ ನಮ್ಮ ಹತ್ರ ಇದೆ. ಇಡೀ ಭಾರತಕ್ಕೆ ಶಿಲ್ಪಕಲೆ ಹಂಚಿರೋದೇ ನಾವು, ಕಟ್ಸಿರೋದೇ ನಾವು. ಸೊ ಈ ರೀತಿ ನಮ್ಮ ಪ್ರಾದೇಶಿಕತೆಯ ಒಂದು ಸಿರಿವಂತಿಕೆ ಇರುವಂಥ ನಾಡು ಕರ್ನಾಟಕ. ತಮಿಳ್ನಾಡು ನಮ್ಗೆ ಹತ್ರನೂ ಬರೋಕ್ಕಾಗಲ್ಲ ಅಂತ ಹೇಳ್ತೀನಿ. ನಮಗೆ ತಮಿಳ್ನಾಡು ಬಗ್ಗೆ ಗೌರವ ಇದೆ, ಎಲ್ಲ ರಾಜ್ಯಗಳ ಬಗ್ಗೆ ಗೌರವ ಇದೆ. ನಮ್ಮ ಕರ್ನಾಟಕದಲ್ಲಿರುವಂಥ ವೈವಿಧ್ಯವಾದಂಥ ಎಲ್ಲ ರೀತಿಯಲ್ಲಿ ವಿಧವಾಗಿರುವಂಥ ಎಲ್ಲೂ ಇಲ್ಲ. ನಾವು ತುಂಬ ಖುಷಿ ಪಡಬೇಕಾದಂಥ ವಿಚಾರ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಇದನ್ನು ಅವೇರ್ನೆಸ್ ತರೋಣ, ಎಲ್ಲರಿಗಿಂತ ನಾವು ಪ್ರೌಢಿಮೆ ಪಡೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ಇಷ್ಟೊತ್ತು ನಮ್ಮ ಜೊತೆ ಜ್ಞಾನಮಧು ಕಲ್ಲಳ್ಳಿ ಅವರು ಕನ್ನಡ ಪ್ರಾದೇಶಿಕತೆ, ಕನ್ನಡತನ ಯಾಕೆ ಮುಖ್ಯ ಅನ್ನೋದನ್ನು ಸವಿವರವಾಗಿ ನಮ್ಮ ಜೊತೆಗೆ ತಿಳಿಸ್ಕೊಟ್ರು. ನಾವೊಂದು ಕಡೆ ನಮ್ಮ ದೇಶ ಪ್ರೇಮ, ರಾಷ್ಟ್ರೀಯತೆ, ಭಾರತ ಇದೆಲ್ಲ ಮಾತಾಡ್ತಾ ಇದ್ವಿ. ಅದ್ರ ಜೊತೆಗೆ ಅದರ ಸಮಸಮವಾಗಿ ಕನ್ನಡತನ, ಕನ್ನಡ ನೆಲ, ಕನ್ನಡ ಪ್ರಾದೇಶಿಕತೆ ಬಹಳ ಮುಖ್ಯ. ಇಲ್ದಿದ್ರೆ ಯಾರ್ಯಾರೋ ಬಂದು ಅದಕ್ಕೆ ಈ ಕನ್ನಡದ ಪ್ರಾದೇಶಿಕತೆಗೆ ಬೇರೆ ಎಲ್ಲ ರಾಜ್ಯಗಳಿಂದ ಬಂದು, ಅದು ಅದರಲ್ಲೂ ಉತ್ತರ ಭಾರತದಿಂದ ಬಂದು ಹೇಗೆ ದಾಳಿ ಮಾಡಿ ನಮ್ಮ ಉದ್ಯೋಗಗಳನ್ನ, ನಮ್ಮ ಅನ್ನವನ್ನು, ನಮ್ಮ ಊಟವನ್ನು ಕಸಿದುಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸವಿವರವಾಗಿ ಹೇಳಿದರು. ಕನ್ನಡ ಪ್ರಾದೇಶಿಕತೆ ಗೆಲ್ಲಲಿ, ನಾವೆಲ್ಲ ಗೆಲ್ಲಿಸೋಣ ಅಂತ ಹೇಳ್ತಾ ನಮಸ್ಕಾರ ಎಲ್ಲರಿಗೂ.